ಈ ಲಾಕ್ಡೌನ್ ಕಂಟಿನ್ಯೂ ಆಗಿರುವುದರಿಂದ ನಾವಿನ್ನು ಈ ಭಾನುವಾರಗಳಲ್ಲಿ ಸಹ ನಾವು ಮನೆಗಳಲ್ಲಿ ಇದ್ದುಕೊಂಡು ನಾವು ದೇವರನ್ನು ಆರಾಧಿಸೋಣ ಮತ್ತು ನಮ್ಮ ಒಂದು ಝೂಮ್ ಆಪ್ ಇಂದ ನಾವು ಕರ್ತನ ಒಂದು ಸಂದೇಶವನ್ನು ಮತ್ತು ನಮ್ಮ ಒಂದು ಅನ್ಯೋನ್ಯತೆಯಲ್ಲಿ ನಾವು ಕಳೆಯೋಣ. ಕರ್ತನ ನಾಮಕ್ಕೆ ನಮ್ಮ ಮನೆಗಳಿಂದಲೇ ಸ್ತುತಿ, ಮಹಿಮೆ, ಗೌರವವನ್ನು ಸಲ್ಲಿಸುವವರಾಗಿರೋಣ. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು, ಪರತ್ಪರನೆ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರಮಂಡಲಗಳಿಂದ, ಕಿನ್ನರಿಯ ಘನ ಸ್ವರದಿಂದಲೂ ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ, ಆಮೆನ್. ನಾವು ಪ್ರಾರಂಭವಾಗಿ ಒಂದು ಗೀತವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಕರುಣಿಸಿ ದಯ ತೋರಿಸಿದಂತ ಸರ್ವಶಕ್ತನಾಗಿರುವಂತ ನಮ್ಮ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು
ನಾವು ಸಾಷ್ಟಾಂಗವೆರಗಿ ಆರಾಧಿಸುವರಾಗಿದ್ದೇವೆ. ನಮ್ಮ ರಕ್ಷಕನಾದಂತ ಯೆಹೋವನಿಗೆ ಜಯಘೋಷ ಮಾಡುತ್ತೇವೆ. ನೀನು ಸೇನಾಧೀಶ್ವರನಾದಂತ ಯೆಹೋವನು, ಕೃಪೆಯುಳ್ಳಂತ ದೇವರು, ಕರುಣೆಯುಳ್ಳಂತ ದೇವರು. ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥಿಸಿ ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ನನ್ನ ವಿಶೇಷವಾದ ರಕ್ಷಣೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಒಂದು ದಿನದಲ್ಲಿ ಕರ್ತನೆ ಸ್ವಾಮಿ, ನಮ್ಮ ಹೃದಯಪೂರ್ವಕವಾದ ಆರಾಧನೆಯನ್ನು ಮಾಡುತ್ತೇವೆ. ನೀನು ಸೃಷ್ಟಿಕರ್ತನು, ಮಹೋನ್ನತನೆಂಬುದಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಮಗನಾದ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸ್ತೇವೆ. ಆತನು ಜಗದ್ರಕ್ಷಕನು, ನಮ್ಮ ಒಡೆಯನು. ನಮ್ಮ ಪಾಪಗಳ ನಿವಾರಣೆಗಾಗಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದಾತನೇ, ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಸತ್ಯದ ಆತ್ಮನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದಿ. ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ತ್ರೈಕ ದೇವರಾಗಿರುವಂತ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು ಕರ್ತನೆ ಸ್ವಾಮಿ, ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ. ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನೀನು ನೀತಿವಂತನಾಗಿರುವುದರಿಂದ ನಮ್ಮನ್ನು ಕ್ಷಮಿಸುವಾತ ನೀನಾಗಿದ್ದಿ. ನಿನ್ನ ವಾಕ್ಯದಂತೆ ಕರ್ತನೆ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ತನ್ನ ಜನರೆನಿಸಿಕೊಂಡಂತವರು ತಗ್ಗಿಸಿಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ನೀನು ನಮ್ಮ ದೇಶದಲ್ಲಿ ಸೌಖ್ಯವನ್ನು ಆರೋಗ್ಯವನ್ನು ದಯಪಾಲಿಸಿಕೊಡುತ್ತಿ. ಮತ್ತೆ ನೀನು ಮಾಡಬೇಕನ್ನಂತ ಕೇಡಿನಿಂದ ನೀನು ನಮ್ಮನ್ನು ತಪ್ಪಿಸುವಾತ ನೀನಾಗಿದ್ದಿ. ಅಂತ ಒಂದು ಇದರಲ್ಲಿ ಕರ್ತನೆ ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ. ನನ್ನ ಪಾಪ ಅಪರಾಧಗಳನ್ನು ಮನ್ನಿಸು, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು, ನೂತನ ಪಡಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ರಕ್ತವು ಸಕಲ ಪಾಪಗಳ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂತದ್ದಾಗಿದೆ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬಂದು ನಾವು ಉಪಕಾರ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಯಾಕಂದರೆ ನಾವು ಜೀವಿಸುವಂತದ್ದು ನಿನ್ನ ಒಂದು ಕೃಪೆ. ನೀನು ಶಾಶ್ವತವಾದ ಪ್ರೇಮದಿಂದ ನೀನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಜೀವಿತದ ಸಂಖ್ಯೆ ಎಣಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ ನಮ್ಮನ್ನು ಕಾಯಿಲೆಯಿಂದಲೂ ಕಷ್ಟಗಳಿಂದಲೂ ಅನಾರೋಗ್ಯದಿಂದಲೂ ತಪ್ಪಿಸಿ ಕರ್ತನೆ ನೀನು ನಮಗೆ ಸೌಖ್ಯವನ್ನು ಆಧರಣೆಯನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ, ನೀನು ಕೊಂಡಾಡುತ್ತೇವೆ. ಎಲ್ಲಾ ಭಯಂಕರವಾದಂತ ಕಾಯಿಲೆಗಳಿಂದಲೂ ವೈರಸ್ಗಳಿಂದಲೂ ಕರ್ತನೆ ನೀನು ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದ್ದೆ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳುವರಾಗಿದ್ದೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಮ್ಮ ಹೋಗಬರಣಗಳಲ್ಲಿ ನೀನು ನಮ್ಮ ಸಂಗಡ ನಡೆಸಿದ್ದಿ, ನಮ್ಮನ್ನು ಕಾಯ್ದು ಕಾಪಾಡಿದ್ದಿ. ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಯ ಸದಸ್ಯರ ಕುಟುಂಬಗಳನ್ನು ಆಶೀರ್ವಾದ ನೀಡಿದ್ದಿ. ಹಾಗೂ ಕರ್ತನೆ ನಮ್ಮ ಎಲ್ಲಾ ಸಂಬಂಧಿಕರನ್ನು ಕರ್ತನೆ ನಿನ್ನ ರೆಕ್ಕೆಗಳ ಆಶ್ರಯದಲ್ಲಿ ನಮಗೆ ಸುರಕ್ಷಿತ ಪಾಲಿಸಿಕೊಟ್ಟು ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಯಾಕಂದ್ರೆ ನೀನು ನಮ್ಮನ್ನು ಅಂಗೈಗಳಲ್ಲಿ ನೀನು ಚಿತ್ರಿಸಿಕೊಂಡು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಆ ಒಂದು ನೀನು ಮಾಡಿದಂತ ಮಹೋಪಕಾರಗಳಿಗೆ ಬದಲೇನು ಕೊಡದೆ ನಮ್ಮಿಂದ ಆಗದು. ನಮ್ಮ ಸ್ತುತಿ ಸ್ತೋತ್ರಗಳನ್ನು ನಿನಗೆ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸು, ನಿನ್ನ ಒಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ದಯವುಳ್ಳಂತ ದೇವರೇ, ಕರುಣೆಯುಳ್ಳಂತ ತಂದೆ, ನಿನ್ನ ಸನ್ನಿಧಾನದಲ್ಲಿ ಬಂದು ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಸಭೆಯರಿಗೋಸ್ಕರ ನಿಮ್ಮೊಂದು ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಮ್ಮ ಪ್ರತಿಯೊಂದೊಂದು ಸಭೆಯ ಅಂಗಗಳನ್ನು ಆಶೀರ್ವಾದ ನೀಡು. ಸಂಡೇ ಸ್ಕೂಲ್ ಮಕ್ಕಳನ್ನು ಅವರು ಕರ್ತನೆಯ ವಾಕ್ಯದಲ್ಲಿ ಬೆಳೆಯುವಂತೆ ನಿನ್ನ ಕೃಪೆ ಕೊಡು. ಅವರು ಆನ್ಲೈನ್ ಕ್ಲಾಸ್ಗಳಲ್ಲಿ ಇರುವಾಗಲೂ ಕರ್ತನೆಯನ್ನು ಸಹಾಯ ಮಾಡು. ಈ ಒಂದು ದಿನಮಾನಗಳಲ್ಲಿ ಕರ್ತನೆ VBS ನಡೀತಾ ಉಂಟು ಕರ್ತನೆ. ಈ ಒಂದು ಯೂಟ್ಯೂಬ್ ನಲ್ಲಿಯೂ ಹಾಗೂ ಕರ್ತನೆ ಝೂಮ್ ಆಪ್ಗಳಲ್ಲಿಯೂ ಗೂಗಲ್ ಮೀಟ್ ಗಳಲ್ಲಿ ಕರ್ತನೆ ನಡೆಯುವಂತ ಕರ್ತನೆ ಸ್ಕ್ರಿಪ್ಚರ್ ಯೂನಿಯನ್ ಅವರು ಹಾಗೂ ಕರ್ತನೆ VBS ಮಿನಿಸ್ಟ್ರಿ ಅವರು ಕರ್ತನೆ ಹಮ್ಮಿಕೊಳ್ಳುವಂತಹ ಎಲ್ಲಾ ಒಂದು ಪ್ರೋಗ್ರಾಮ್ಸ್ ಅನ್ನು ಮಕ್ಕಳಿಗೋಸ್ಕರ ಆ ಒಂದು ಅಟೆಂಡ್ ಮಾಡಿ ಕರ್ತನೆ ನಮ್ಮ ಮಕ್ಕಳು ಕರ್ತನ ಆತ್ಮಿಕ ಅಭಿವೃದ್ಧಿಯನ್ನು ಹೊಂದುವಂತೆ ಕೃಪೆ ಕೊಡು ಎಂಬುದಾಗಿ ಬಿಡುತ್ತೇವೆ. ಯವನಸ್ಥ ಮಕ್ಕಳನ್ನು ಸಹ ಕರ್ತ ನೀನು ಆಶೀರ್ವಾದ ನೀಡು. ಅವ್ರು ಬೇಕಾಗಿರುವಂತ ಆರೋಗ್ಯ ಭಾಗಗಳಿಂದ ಪಾಲಿಸಿಕೊಡು. ಅವರನ್ನು ಕಾಯ್ದು ಕಾಪಾಡು. ಯವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವಂತೆ ಕೊಂಡಾಡುವಂತೆ ಕೃಪೆ ಕೊಡು. ಹಾಗೂ ಕರ್ತನೆ ಮಹಿಳೆಯರ ಸಂಘವನ್ನು ಆಶೀರ್ವಾದ ನೀಡು. ಗಂಡಸರನ್ನು, ಸಭಾಪಾಲನ ಸಮಿತಿಯನ್ನು, ಪ್ರಾಯಸ್ಥರನ್ನು, ವಿಧಿವೆಯರನ್ನು ಕರ್ತನೆಯನ್ನೇ ಕರುಣಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಸ್ವಾಮಿ, ಯಾರ್ಯಾರು ಕರ್ತನೆ ಕಾಯಿಲೆಯಲ್ಲಿ ಕಷ್ಟದಲ್ಲಿದ್ದಾರೋ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ವಿಶೇಷವಾದ ಆರೋಗ್ಯ ಭಾಗಗಳಿಂದ ಪಾಲಿಸಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಕರ್ತನೆ ಸ್ವಾಮಿ, ಆಂಟಿ ಪದ್ಮಾ ಬಾಗಲ್ಕೋಟ್ ಹಾಗೂ ಅಂಕಲ್ ಕಮಲಾಕರ್ ಬಾಗಲ್ಕೋಟ್ಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ನೀಡು. ಆರೋಗ್ಯ ಭಾಗಗಳಿಂದ ಪಾಲಿಸು.
ಆಂಟಿ ಸುಧಾ ಬಂಗೇರ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆರೋಗ್ಯ ಭಾಗಗಳಿಂದ ಪಾಲಿಸಿಕೊಡು. ಆಂಟಿ ಲಿಲ್ಲಿ ಬಂಗೇರ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ನೀಡಿ ಆರೋಗ್ಯದಿಂದ ಪಾಲಿಸು. ಹಾಗೂ ಕರ್ತನೆ ಸ್ವಾಮಿ ಜಾಸ್ಮಿನ್ ರಾಯಚೂರ್ ಅವ್ರಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಿಶೇಷವಾದ ಆರೋಗ್ಯ ಭಾಗಗಳಿಂದ ನಡೆಸೆಂಬುದಾಗಿ ನಾವು ಬಿಡುತ್ತೇವೆ. ಹಾಗೂ ಕರ್ತನೆ ಎಲಿಜಬೆತ್ ಸಾಲಿನ್ಸ್ ಆಂಟಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆರೋಗ್ಯ ಭಾಗಗಳಿಂದ ತುಂಬಿಸು. ಡಾಕ್ಟರ್ ಸ್ವಾಮಿ ಹಾಗೂ ಕಾಂತ ಸ್ವಾಮಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ಸಹ ಕರ್ತನೆ ಸ್ವಾಮಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಕರ್ತನೆ, ಅವರಿಗೆ ನೀನು ಗುಣಪಡಿಸಿ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಬರ್ಲಿಕ್ಕಾಗುವಂತೆ ನೀನು ನಡೆಸಿದ್ದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ, ನಿನ್ನ ಕೊಂಡಾಡುತ್ತೇವೆ. ಹಾಗೂ ಎಸಿ ಸೈಲೆನ್ಸ್ ಹಾಗೂ ಸಲಿನಾ ಸೈಲೆನ್ಸ್ ಆಂಟಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ನೀಡು. ಆಸ್ಟಿನ್ ಸೈಲೆನ್ಸ್ ಅಂಕಲ್ಗೋಸ್ಕರ ಹಾಗೂ ಕರ್ತನೆ ಅಲ್ವಿರಾ ಸೈಲೆನ್ಸ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಆಂಟಿ ಅವರು ಕರ್ತನೆ ಬಿದ್ದು ಅವರ ತಲೆಯಲ್ಲಿ ಗಾಯ ಮಾಡಿಕೊಂಡಿರುವಾಗಲೂ ನೀನು ಅವ್ರ ಗಾಯಗಳ ಹಸನ್ನು ಚಾಚಿ ನೀನು ಅವರಿಗೆ ಆರೋಗ್ಯವನ್ನು ದಯಪಾಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತೇವೆ. ಕರ್ತನೆ ಸ್ವಾಮಿ ಸಮಯದಲ್ಲಿ ಅಂಕಲ್ ಎಲ್ ಲಾಜರಸ್ ಅವ್ರಿಗೋಸ್ಕರ, ಆಂಟಿ ಪ್ರೇಮ್ ಕುಮಾರ್ ಲಾಜರಸ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆರೋಗ್ಯ ಭಾಗಗಳಿಂದ ನೀನು ಅವರಿಗೆ ಆರೋಗ್ಯವನ್ನು ದಯಪಾಲಿಸಿಕೊಡು. ವಿಶೇಷವಾಗಿ ಪ್ರೇಮ್ ಕುಮಾರ್ ಆಂಟಿ ಅವರ ಕರ್ತನೆ ಸ್ವಾಮಿ ತಾಯಿಗೋಸ್ಕರ ಬಂದು ಪ್ರಾರ್ಥಿಸ್ತೇವೆ. ಅವರ ಅಮ್ಮ ಕರ್ತನೆ ಸ್ವಾಮಿ ಹುಬ್ಳಿಯಲ್ಲಿ ಅವ್ರಿಗೆ ಕರ್ತನೆ ಒಂದು ಪ್ರಾಯದಲ್ಲಿ ಕರ್ತನೆ ಅವರು ಕರ್ತ ಸ್ವಾಮಿ ಒಂದು ಅನಾರೋಗ್ಯ ಇದೆ ಸ್ವಾಮಿ. ನಿನ್ನ ಗಾಯಗಳ ಚಾಚಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿಕೊಡು ಎಂಬುದಾಗಿ ಬೇಡುತ್ತೇವೆ. ಅವರು ಯಾವುದೇ ವಿಷಯದಲ್ಲಿ ಚಿಂತೆ ಮಾಡದಂತೆ ನೀನೇ ಕಾಯ್ದು ಕಾಪಾಡೆಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು, ನಿನ್ನ ಆತ್ಮನ ಸಹಾಯ ನೀಡಿ ಎಂಬುದಾಗಿ ಬೇಡುತ್ತೇವೆ. ಹಾಗೂ ಕರ್ತನೆ ಸ್ವಾಮಿ ಪೌಲಿನ್ ರಮ್ಯಾ ಆಂಟಿಗೋಸ್ಕರ ಹಾಗೂ ಬೆಸ್ಸಿ ಮ್ಯಾಬನ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆರೋಗ್ಯ ಭಾಗಗಳಿಂದ ದಯಪಾಲಿಸಿಕೊಡು. ಬ್ರದರ್ ಕರ್ತನೆ ಮೋಹನ್ ಕರಿ ಅವ್ರಿಗೋಸ್ಕರ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅವರು ಕರ್ತನೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ಕರ್ತನೆ ಸ್ವಾಮಿ ಇರುವಂತ ಕಾಯಿಲೆಯನ್ನು ಕರ್ತನೆಯನ್ನು ಮುಟ್ಟು ಗುಣಪಡಿಸು. ಅವರಿಗೆ ಸ್ವಸ್ಥತೆ ಕೈ ಅವ್ರ ಮೇಲೆ ಇರಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಿಶೇಷವಾದ ಆರೋಗ್ಯವನ್ನು ದಯಪಾಲಿಸಿಕೊಡು. ಹಾಗೂ ಆಂಟಿ ಯಶೋಧ ಕೋಟೆನ್ ಅವ್ರಿಗೋಸ್ಕರ ನೆಮ್ಮದಿ ಪ್ರಾರ್ಥಿಸ್ತೇವೆ. ಆಂಟಿ ವಿಮಲಾ ಸೋನ್ಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡ್ತಾ ಇದ್ದೇವೆ. ಹಾಗೂ ಕರ್ತನೆ ಅಂಕಲ್ ರಾಜೀವ್ ಶುಕ್ಲಾ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಿಗೆ ಬೇಕಾಗಿರುವಂತ ಆರೋಗ್ಯ ಭಾಗ್ಯಗಳನ್ನು ಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಅವ್ರ ಕಾಲದಲ್ಲಿರುವಂತ ಗಾಯವನ್ನು ಮುಟ್ಟು ಗುಣಪಡಿಸಿ ಆರೋಗ್ಯವನ್ನು ದಯಪಾಲಿಸಿಕೊಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಈ ಒಂದು ಕರ್ತನೆ ಸೀನಿಯರ್ ಸಿಟಿಜನ್ಸ್ಗೋಸ್ಕರ ನಿಮ್ಮಂದೆ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುವವನಾಗಿದ್ದೇನೆ. ಅವರೆಲ್ಲರನ್ನು ಕರ್ತನೆ ಹೆಸರಸರಾಗ ಆಶೀರ್ವಾದ ನೀಡಿ ಎಂಬುದಾಗಿ ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು, ನಿನ್ನ ಆತ್ಮನ ಸಹಾಯವನ್ನು ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಬರ್ತೇವೆ. ಕರ್ತಾ ಸ್ವಾಮಿ ನೀನು ನಾನು ಮುಪ್ಪಿನವರೆಗೆ ಸಾಕಿ ಸಲ್ಲುತ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದಿ ಕರ್ತನೆ. ಆ ರೀತಿ ಕರ್ತನೆ ವಿಶೇಷವಾಗಿ ಕರ್ತನೆ ಪ್ರಾಯಸ್ಥರಿಗೋಸ್ಕರ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಿನ್ನ ಮೇಲೆ ಆತುಕೊಂಡು ನಿರೀಕ್ಷಿಸಿಕೊಂಡಿರುವಂತಹ ಒಂದವ್ರಿಗೋಸ್ಕರ ನಾವು ಬಿಡುತ್ತಾ ಇದ್ದೇವೆ. ಯಾವುದೇ ವಿಷಯದಲ್ಲಿ ಚಿಂತೆ ಮಾಡದೆ ಕರ್ತನೆ ನಿನ್ನಲ್ಲಿ ನಿಶ್ಚಿಂತತೆ ಇರುವುದಕ್ಕೆ ನನ್ನ ಕೃಪೆ ಕೊಡು. ನಮ್ಮ ಸಭೆಯ ಪ್ರತಿಯೊಂದೊಂದು ಕುಟುಂಬಗಳನ್ನ ಸಹ ನಿನ್ನ ಆಶೀರ್ವಾದ ನೀಡು. ಅವ್ರ ಮಕ್ಕಳು ಮಾಡುವಂತಹ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿನಂತೆ ಪಾಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಒಂದು ಸಮಯದಲ್ಲಿ ಕರ್ತನೆ ಗಾಡ್ವಿನ್ ಮೇಬನ್ ಅವ್ರಿಗೋಸ್ಕರ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆತನ ಸಹ ಕರ್ತನೆ ಅವರು ಟ್ರೀಟ್ಮೆಂಟ್ ಇರುವಾಗ ಅವ್ರಿಗೆ ಅನಾರೋಗ್ಯ ಇರುವಾಗ ಕರ್ತನಿನ ಗಾಯಗಳ ಚಾಚಿ ಬ್ರದರ್ ಗಾಡ್ವಿನ್ ಮೇಬನ್ ಅನ್ನು ನನ್ಗೆ ಮುಟ್ಟು ಗುಣಪಡಿಸಿ ಆರೋಗ್ಯನ ದಯಪಾಲಿಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ನಮ್ಮ ಒಂದು ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎಂದು ಕೊರೋನಾ ವೈರಸ್ ಇಂದ ಕರ್ತನೆ ಒಂದು ಅನೇಕರು ಬಾಧೆ ಪಡುತ್ತಾ ಇದ್ದಾರೆ. ಒಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕ್ರೈಸ್ತ ವಿಶ್ವಾಸಿಗಳಿಗಾಗಿ, ಸಭಾ ಪಾಲಕರುಗಳಿಗಾಗಿ, ಸೇವಕರುಗಳಿಗಾಗಿ ನಮ್ಮಿಂದ ಪ್ರಾರ್ಥಿಸ್ತೇನೆ. ಕರ್ತನೆ ಪಾಸಿಟಿವ್ ಆಗಿ ಕರ್ತನೆ ಟ್ರೀಟ್ಮೆಂಟ್ ಅಲ್ಲಿ ಇರುವಂತಹ ಕುಟುಂಬಗಳಿಗಾಗಿ ನಮ್ಮಿಂದ ಪ್ರಾರ್ಥಿಸ್ತೇನೆ. ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡ್ತೇವೆ. ರಾಜ್ಯ ಸುಟ್ಟಿಗೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಯೇಸುದಾಸ್ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಇಡೀ ಕುಟುಂಬ ಕರ್ತನೆ ಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಕರ್ತನೆ ಪಾಸಿಟಿವ್ ಆಗಿ ಕರ್ತನೆ ಅವರು ಟ್ರೀಟ್ಮೆಂಟ್ ಅಲ್ಲಿ ಇರುವಾಗ ನಿನ್ನ ವಿಶೇಷವಾದ ಸ್ವಸ್ಥತೆ ಕೈ ಅವ್ರ ಮೇಲೆ ಇಡ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಒಂದು ಕರುಣೆ ದಯ ತೋರಿಸಿ ಎಂಬುದಾಗಿ ನಾವು ಬಿಡ್ತಾ ಇದ್ದೇವೆ. ಈ ಒಂದು ಕರ್ತನೆ ಸ್ವಾಮಿ ಯಾರ್ಯಾರು ಸ್ವಾಮಿ ಕರ್ತನೆ ಅನಾರೋಗ್ಯದಲ್ಲಿದ್ದಾರೆ ಅವರನ್ನು ನೀನೇ ಮುಟ್ಟಿ ಗುಣಪಡಿಸಿ ಆರೋಗ್ಯನ ದಯ ಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿದ್ದೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಒಂದು ಸಮಯದಲ್ಲಿ ಕರುಣೆ ದಯ ತೋರಿಸುವ ಆತನೇ ನಿನ್ನ ಸನ್ನಿಧಾನದಲ್ಲಿ ಬಂದು ವಿಶೇಷವಾಗಿ ಕರ್ತನೆ ಸ್ವಾಮಿ ನಾವು ಕರ್ತನೆ ಸ್ವಾಮಿ ನಿನ್ನ ಒಂದು ಸುವಾರ್ಥ ಸೇವೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಒಂದು ದಿನಮಾನಗಳಲ್ಲಿ ಕರ್ತನೆ ನಿನ್ನ ಕಡೆಗೆ ತೆಗೆದುಕೊಂಡು ಕರ್ತನೆ ನಮ್ಮ ಪಶ್ಚಾತ್ತಾಪ ಹೃದಯದಿಂದ ಕರ್ತನೆ ನಿನ್ನನ್ನು ಕಂಡುಕೊಳ್ಳುವಂತೆ ನಿನ್ನ ಕೃಪೆ ಕೊಡು. ನೀನು ಬರೋಣ ಹತ್ತಿರವಾಗಿದೆ ಎಂಬುದಾಗಿ ಅನೇಕ ಸೈನ್ಸ್ ನಮ್ಗೆ ತೋರಿಸ್ತಾ ಇದ್ದಿ ಕರ್ತನೆ.
ಹಾಗೂ ರಾಜ್ಯದ ವಿರುದ್ಧವಾಗಿ ರಾಜ್ಯ ಕರ್ತನೆ ನಡೀತಿರುವಾಗ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀನೇ ಸಹಾಯ ಮಾಡು. ಪ್ಯಾಲೆಸ್ಟೈನ್ ಮತ್ತು ಇಸ್ರಾಯೇಲ್ ಮಧ್ಯದಲ್ಲಿರುವಂತಹ ಈ ಒಂದು ಕರ್ತನೆ ಸ್ವಾಮಿ ಒಂದು ಗದ್ದಲ ಗಲಾಟೆಗಳನ್ನ ಕರ್ತನೆ ಒಂದು ಶಾಂತಿ ರೀತಿಯಿಂದ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಲ್ಲಿ ಒಂದು ಒಪ್ಪಂದಕ್ಕೆ ಬರ್ಲಿಕ್ಕಾಗುವಂತೆ ನಿನ್ನ ಒಂದು ಕೃಪೆ ಕೊಡು ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸಿ ದಯ ತೋರಿಸು, ನಿನ್ನ ಆತ್ಮ ಸಹಾಯ ನೀಡು. ಹಾಗೂ ಕರ್ತನೆ ಸ್ವಾಮಿ ಈ ಒಂದು ಸಮಯದಲ್ಲಿ ಕರ್ತನೆ ಈ ಒಂದು ಅರೇಬಿಯಾ ಸಮುದ್ರದಲ್ಲಿ ಕರ್ತನೆ ಸೈಕ್ಲೋನ್ ಎದ್ದಿರುವಂತ ಸಮಯದಲ್ಲಿ ಕರ್ತನೆ ಆ ಒಂದು ಬಿರುಗಾಳಿಯನ್ನು ಕರ್ತನೆ ಶಾಂತ ಮಾಡಿ ಎಂಬುದಾಗಿ ಬೇಡುತ್ತೇವೆ. ಕೋಸ್ಟಲ್ ಕರ್ತನೆ ಅನೇಕ ರೀತಿಯಲ್ಲಿ ಬಾಧೆಯನ್ನು ಬರಬಹುದು ಸ್ವಾಮಿ. ಅಂತ ಒಂದು ಕರ್ತನೆ ಸ್ವಾಮಿ ಕೋಸ್ಟಲ್ ಇರುವಂತಹ ಸೇಫ್ಟಿಯನ್ನು ದಯಪಾಲಿಸಿಕೊಡು ಎಂಬುದಾಗಿ ಬೇಡುತ್ತೇವೆ. ಗವರ್ಮೆಂಟ್ ಹಮ್ಮಿಕೊಳ್ಳುವಂತಹ ಪ್ರತಿಯೊಂದು ಯೋಜನೆಗಳಲ್ಲಿ ಕರ್ತನೆಯನ್ನು ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಕರುಣೆಯುಳ್ಳಂತಹ ದೇವರೇ ಸ್ವಾಮಿ, ಎಲ್ಲ ಕರ್ತನೆ ಸ್ವಾಮಿ ಈ ಒಂದು ಹಾಸ್ಪಿಟಲ್ಗಳಲ್ಲಿ ಕರ್ತನೆ ಸ್ವಾಮಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತವರಿಗೆ ಕರ್ತನೆ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಮತ್ತು ವೆಂಟಿಲೇಟರ್ ಆಕ್ಸಿಜನ್ ಸಿಕ್ಲಿಕ್ಕೆ ಆಗುವಂತೆ ನೀನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಎಲ್ಲಾ ರಾಜಕೀಯ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮಂತ್ರಿಮಂಡಲಕ್ಕಾಗಿ ನಾವು ಬೇಡುತ್ತೇವೆ. ಎಲ್ಲಾ ರಾಜ್ಯದ ಪಾಲರಿಗೋಸ್ಕರ ಹಾಗೂ ಮುಖ್ಯಮಂತ್ರಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಮಂತ್ರಿಮಂಡಲಕ್ಕಾಗಿ ಬೇಡುತ್ತೇವೆ. ಹಾಗೂ ಹೆಲ್ತ್ ಮಿನಿಸ್ಟರ್ಸ್ ಗಳಿಗಾಗಿ ನಾವು ಬೇಡುತ್ತೇವೆ. ಪೊಲೀಸ್ ಫೋರ್ಸ್ ಗಳಿಗಾಗಿ, ಮಿಲಿಟರಿ ಫೋರ್ಸ್ ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೂ ಕರ್ತನೆ ಒಂದು ವ್ಯಾಕ್ಸಿನಿಗೋಸ್ಕರ ಸಹ ಕರ್ತನೆ ನಾವು ಬೇಡುತ್ತಾ ಇದ್ದೇವೆ ಸ್ವಾಮಿ. ಅನೇಕ ಕಡೆಗಳಲ್ಲಿ ಅವೈಲೇಬಲ್ ಇಲ್ಲ ಎಂಬುದಾಗಿ ಒಂದು ಸಮಯದಲ್ಲಿ ಎಲ್ಲವನ್ನು ಕರ್ತನೆ ನಾನು ಒದಗಿಸಿಕೊಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲಾ ಜನರಿಗೆ ಕರ್ತನೆ ಏನು ತೊಂದರೆ ಆಗದಂತೆ ನೀನೇ ಕಾಯ್ದು ಕಾಪಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು, ನಿನ್ನೊಂದು ಆತ್ಮನ ಸಹಾಯವನ್ನು ನೀಡಿ ಎಂಬುದಾಗಿ ನಾವು ಬೇಡುತ್ತೇವೆ. ಈ ಒಂದು ವಾರದಲ್ಲಿ ಕರ್ತನೆ ತಿಂಗಳಿನಲ್ಲಿ ಬರ್ತ್ಡೇಸ್, ವೆಡ್ಡಿಂಗ್ ಆನಿವರ್ಸರಿ ಆಚರಿಸುವಂತವ್ರಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸಭಿಕರನ್ನು ಕರ್ತನೆ ನಿನ್ನ ಆಶೀರ್ವಾದ ನೀಡು ಕರ್ತನೆ. ಅವರ ಜನ್ಮದಿನಗಳು ಹಾಗೂ ಕರ್ತನೆ ಸ್ವಾಮಿ ಮದುವೆ ದಿನಗಳು ಒಂದು ಆಶೀರ್ವಾದದಾಯಕವಾಗುವಂತೆ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು. ಮತ್ತೆ ಎಕ್ಸಾಮ್ ಬರೆಯುವಂತ ಮಕ್ಕಳಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಇನ್ನು ಕೆಲವರು ಆನ್ಲೈನ್ ನಲ್ಲಿ ಎಕ್ಸಾಮ್ಸ್ ಉಂಟು ಕರ್ತನೆ, ಕೆಲವರು ಕರ್ತನೆ ಇನ್ನು ಕ್ಲಾಸಸ್ ನಡೀತಾ ಉಂಟು, ಅವರಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಜ್ಞಾನದಿಂದ ತುಂಬಿಸಿ ನಡೆಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು. ನಮ್ಮನ್ನು ಆಶೀರ್ವಾದ ನೀಡು. ನಮ್ಮ ಸಭೆಯನ್ನು ಸಹ ಕರ್ತನೆ ಆಶೀರ್ವಾದ ನೀಡು ಕರ್ತನೆ. ನಾವು ಆತ್ಮಿಕ ರೀತಿಯಲ್ಲಿ ಕರ್ತನೆ ನಾವು ಬೆಳೆಯುತ್ತಾ ಆತ್ಮಿಕವಾಗಿ ಬಲ ಹೊಂದುವಂತೆ ಕೃಪೆ ಕೊಡು. ಪ್ರಾರ್ಥನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕಾಗುವಂತೆ ನಿನ್ನ ಕೃಪೆ ಕೊಡು. ನಿನ್ನ ಕಡೆಗೆ ತಿರುಗಿಕೊಳ್ಳಿರಿ. ನೀನು ಕರ್ತನೆಯನ್ನು ಮರುಗುವಾತ ನೀನಾಗಿದ್ದಿ, ನಮ್ಮ ಮೇಲೆ ಕರುಣೆಯನ್ನು ತೋರಿಸುವಾತನಾಗಿದ್ದಿ. ಹಾಗೂ ಕರ್ತನೆ ಸ್ವಾಮಿ ಈವರೆಗೂ ನಮ್ಮ ಮೇಲೆ ಕರುಣೆ ದಯ ತೋರಿಸಿ ಕರ್ತನೆ ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಒಂದು ಸಮಯದಲ್ಲಿ ನಮ್ಮ ಆರಾಧನೆಯಲ್ಲಿ ಪ್ರಾರಂಭವಾಗಿರು ಸ್ವಾಮಿ. ನಮ್ಮ ಹಾಡುಗಳನ್ನು ಹಾಡುವಾಗಲೂ ಪ್ರಾರ್ಥನೆ, ವಿಜ್ಞಾಪನೆ ಹಾಗೂ ಕರ್ತನೆ ವಾಕ್ಯ, ವರ್ಷಿಪ್ ಪ್ರತಿಯೊಂದೊಂದು ಕರ್ತನೆ ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ನಡೆಸಿ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ನಾವು ಬಿಡುತ್ತಾ ಕರುಣಿಸು, ದಯ ತೋರಿಸು. ನಿನ್ನ ವಾಕ್ಯವನ್ನು ಹಂಚುವಂತ ನನ್ನನ್ನು ಕರ್ತನೆ ಕ್ರೂಜ ಬಳಿಯಲ್ಲಿ ಬಚ್ಚಿಡು. ನನ್ನ ಬಾಯಿಂದ ಬರುವಂತ ಮಾತು ಅದು ನಿನ್ನ ಮಾತುಗಳಾಗಿರ್ಲಿ, ನೀನು ಮೈ ಹೊಂದಿಕೊಳ್ಳಬೇಕೆಂಬುದಾಗಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಬೆಳೆದಿರುವಂತಹ ವಿಜ್ಞಾಪನೆ, ಬೆಳೆದು ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಶ್ಚಿತ ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆನಂದದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡ್ರಿ. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸ್ರಿ. ನಮ್ಮನ್ನು ಶೋಧದೊಳಗೆ ಸೇರಿಸಿ ಕೆಡಿಯಿಂದ ತಪ್ಪಿಸ್ರಿ. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲದಲ್ಲಿ ಆಗಿರ್ಲಿ ಸ್ವಾಮಿ, ಆಮೆನ್. ಈಗ ಸತ್ಯವೇದ ಪಾರಾಯಣವಾಗುತ್ತದೆ. ಈಗ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದವರೆಗೂ ಕನ್ನಡದಲ್ಲಿ ಮಿಸ್ಸಸ್ ಶಾಲಿನಿ ಪ್ರಭಾಕರ್ ಓದ್ತಾರೆ. ಇಂಗ್ಲಿಷ್ ಅಲ್ಲಿ ಮಿಸ್ಟರ್ ಆಸ್ಟಿನ್ ಕೋಟೆಯನ್ನು ಓದ್ಬೇಕೆಂಬುದಾಗಿ. ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ 1 verse 6 to 11. ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ 1 verse 6 to 11. ಕನ್ನಡದಲ್ಲಿ ಮಿಸ್ಸಸ್ ಶಾಲಿನಿ ಪ್ರಭಾಕರ್ will read and English Mr. Austin Cotton. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ
6ನೇ ವಚನದಿಂದ 11ನೇ ವಚನದವರೆಗೆ. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾಗಿದ್ದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಎಂಬುದೇ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. Today's scripture reading is taken from Book of Acts, chapter 1, verses commencing from 6 to 11. When they therefore were come together, they asked of him, saying, Lord, wilt thou at this time restore again the kingdom to Israel? And he said unto them, it is not for you to know the times or the seasons which the Father hath put in his own power, but ye shall receive power after that the Holy Ghost is come upon you, and ye shall be witnesses unto me both in Jerusalem and in all Judea and in Samaria and unto the uttermost part of the earth. And when he had spoken these things, while they beheld, he was taken up, and a cloud received him out of their sight. And while they looked steadfastly toward heaven as he went up, behold, 2 men stood by them in white apparel, which also said, Ye men of Galilee, why stand ye gazing up into heaven? This same Jesus which is taken up from you into heaven shall so come in like manner as ye have seen him go into the heaven. Amen. Let the good Lord bless his words. Amen.
ನಿಮ್ಮೆಲ್ಲರನ್ನು ಮತ್ತೊಂದಾವರ್ತೆ ಕರ್ತನ ಒಂದು ಸನ್ನಿಧಾನದಲ್ಲಿ ಜೀವಿತಗಳಿಗಾಗಿ ಕೊಂಡಾಡುವವನಾಗಿದ್ದೇನೆ. ದೇವರು ನಮ್ಮೊಂದು ಸಭೆಯ ಕುಟುಂಬಗಳನ್ನು ಕಾಯ್ದು ಕಾಪಾಡಿ ನಡೆಸಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವರಾಗಿರೋಣ. ಈ ಒಂದು ಸಮಯದಲ್ಲಿ ನಾನು ಕೆಲವು ಒಂದೆರಡು ಅನೌನ್ಸ್ಮೆಂಟ್ ಗಳನ್ನು ಮಾಡುವುದಕ್ಕಿದ್ದೇನೆ. ಈ ಒಂದು ಅನೌನ್ಸ್ಮೆಂಟ್ ಗಳು ಏನಂದ್ರೆ, ಪ್ರತಿದಿನ ನಾವು ಸೋಮವಾರದಿಂದ ಶನಿವಾರವರೆಗೆ ನಾವು ಝೂಮ್ ಅಲ್ಲಿ ನಾವು ಪ್ರಾರ್ಥನೆ ಒಂದು ಕೋರಿಕೆಗಳನ್ನು ನಾವು ಇಟ್ಟು ಪ್ರಾರ್ಥಿಸ್ತಾ ಬಂದಿದ್ದೇವೆ. ಅನೇಕರು ಸುಮಾರು ಜನ ಪ್ರಾರ್ಥನೆಯಲ್ಲಿ ಭಾಗವಾಗ್ತಿದ್ದಾರೆ, ಪ್ರಾರ್ಥಿಸ್ತಾ ಇದ್ದೇವೆ. ಆದ್ರೆ ಪ್ರತಿಯೊಬ್ಬೊಬ್ಬರಿಗೂ ನಾನು ಒಂದನ್ನು ತಿಳಿಸುತ್ತೇನೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಕರ್ತನೆ ನೀವು ಜಾಯಿನ್ ಆಗಬೇಕೆಂಬುದಾಗಿ ನಾನು ಕೇಳುತ್ತೇನೆ. ನಾವು ಈ ಒಂದು ದಿನಮಾನಗಳಲ್ಲಿ ಪ್ರಾರ್ಥನೆ ಒಂದು ಅವಶ್ಯಕತೆ ಬಹಳ ಉಂಟೆಂಬುದಾಗಿ ನಾನು ಹೇಳ್ತೇನೆ. ನಮ್ದು 9:15 ಇಂದ 10 o'clock ವರೆಗೂ ನಾವು ಪ್ರಾರ್ಥನೆಯಲ್ಲಿ ಕಳೀತಾ ಇದ್ದೇವೆ. ಅದರಿಂದ ಅನೇಕರು ಆಶೀರ್ವಾದ ಹೊಂದಿದ್ದಾರೆ. ದೇವರು ನಮ್ಮ ಪ್ರಾರ್ಥನೆ ಕೇಳಿ ಆರೋಗ್ಯ ಭಾಗ್ಯಗಳನ್ನು ದಯಪಾಲಿಸಿ ಕೊಟ್ಟಿದ್ದಾನೆ. ವಿ ಆರ್ ಪ್ರೇಯಿಂಗ್ ಫಾರ್ ದ ವೇರಿಯಸ್ ನೀಡ್ಸ್ ಫಾರ್ ಅವರ್ ನೇಷನ್ಸ್, ಅವರ್ ಚರ್ಚ್, ಅವರ್ ಕಾಂಗ್ರಿಗೇಷನ್ ಮೆಂಬರ್ಸ್. God has blessed us. Where most of them they are attending. I thank you for all those who are attending and also praying for the various needs. I request to others to join, at least like they're not able to pray or these things, like if they join and listen to the what other person is praying, you can say amen to it. Like God will definitely hear our prayers and answer. And we continue prayer timings daily, and please join if you have time. ಮತ್ತು ಅದೇ ರೀತಿ ಕೊನೆಯ ಒಂದು ಹಾಡುವಂತ ಸಮಯದಲ್ಲಿ ನಾವು ದೇವರಿಗೋಸ್ಕರ ಕಾಣಿಕೆ ತೆಗೆಲಾಗುವುದು. ಆ ಒಂದು ಕಾಣಿಕೆಗಳನ್ನ ನೀವು ಎತ್ತಿಡಿರಿ, ಒಂದು ಸೈಡ್ ಅಲ್ಲಿ ಇಡಿರಿ. ಕರ್ತನು ಚಿತ್ತವಾದರೆ ಕರ್ತ ನಮ್ಮ ಆರಾಧನೆ ಪ್ರಾರಂಭವಾದ ಸಮಯದಲ್ಲಿ ನೀವು ತಂದು ಟ್ರೆಸರರ್ ಹತ್ರ ಇಲ್ಲಾಂದ್ರೆ ಸಭಾಪಾಲಕರ ಹತ್ರ ಕೊಡಬಹುದು. ಅದೇ ತರ ನಿಮ್ಮ ಒಂದು ದಶಮಾಂಶದ ಕಾಣಿಕೆ, ಅದು ವಿಶೇಷವಾದ ಕಾಣಿಕೆಗಳನ್ನ ಸಹ ತೆಗೆದಿಟ್ಟು ಒಂದು ಕವರ್ ಅಲ್ಲಿ ಹಾಕಿ ಸಭಾಪಾಲಕರ ಹತ್ರ ಇಲ್ಲಾಂದ್ರೆ ಟ್ರೆಸರರ್ ಹತ್ರ ಕೊಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ಒಂದು ಸಮಯದಲ್ಲಿ ನಿಮ್ಮ ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂತರಿಗೆ ನಾನು ಒಂದು ಶುಭಾಶಯಗಳನ್ನು ಕೊಡ್ತೇನೆ. ಆಲ್ ದೋಸ್ ಹೂ ಸೆಲೆಬ್ರೇಟಿಂಗ್ ದೇರ್ ಬರ್ತ್ಡೇಸ್ ಅಂಡ್ ವೆಡ್ಡಿಂಗ್ ಆನಿವರ್ಸರಿ, ವಿಶ್ happy birthday wishes and also the wedding anniversary wishes. May God bless them. We will want to pray for you. I'll make announcement on 18th. Mr. Gladson is celebrating his birthday. On 20th, Mrs. Sarika Bangera celebrating her birthday. On 20th, Mrs. Elizabeth Rangreji celebrating her birthday. We wish you God's blessing upon them as they celebrate their birthdays, and throughout last year been with them and taken care of them. God will bless this coming year also. ಈ ದಿನದಲ್ಲಿ ಅಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಆಚರಿಸುವಂತ ಮಿಸಸ್ ಸುನೀತಾ ಹಳ್ಳಿ ಹಾಗೂ ಮಿಸ್ಟರ್ ಯೋಹಾನ್ ಹಳ್ಳಿ ಅವರಿಗೋಸ್ಕರ ನಾವು ಈ ಒಂದು ಮದುವೆ ದಿನದ ಒಂದು ಶುಭಾಶಯಗಳನ್ನು ನಾವು ಕೋರುವವರಾಗಿದ್ದೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ನೀಡ್ಲಿ, ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವರಾಗಿದ್ದೇವೆ. ಮತ್ತು 20ನೇ ತಾರೀಕು ಮಿಸಸ್ ಡಾರ್ತಿ ರಂಗ್ರೇಜಿ ಹಾಗೂ ಸಾಮ್ವೆಲ್ ರಂಗ್ರೇಜಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇದ್ದಾರೆ. ಅವರನ್ನು ಸಹ ದೇವರ ಆಶೀರ್ವಾದ ನೀಡ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ಪ್ರೀತಿ ಕೃಪೆ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಮಾಡುವವರಾಗಿದ್ದೇವೆ. ನಿನ್ನ ಬಳಿಗೆ ಬಂದು ಕರ್ತನೆ ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂತರಿಗಾಗಿ ನಿಮ್ಮ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಿನ್ನ ವಿಶೇಷವಾದ ಆಶೀರ್ವಾದಗಳನ್ನು ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಮಿಸ್ಟರ್ ಗ್ಲಾಡ್ಸನ್ ಲಾಜರಸ್ ಅವ್ರಿಗೋಸ್ಕರ ನಿಮ್ಮಂದೆ ಪ್ರಾರ್ಥಿಸ್ತೇನೆ. ಅವರು 18ನೇ ತಾರೀಕು ತಮ್ಮ ಒಂದು ಜನ್ಮದಿನವನ್ನು ಆಚರಿಸುವಾಗ, ಬರ್ತ್ಡೇ ಆಚರಿಸುವಾಗ ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣೆ ದಯ ತೋರಿಸು. ನನ್ನ ಮನವಿ ಹೋಮನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯ ಕೊಂಡಾಡು ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಕರ್ತನೆ ಸಹೋದರನ್ನು, ಅವರ ಕುಟುಂಬ, ಮಕ್ಕಳನ್ನು, ತಂದೆ ತಾಯಿಗಳನ್ನು ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ನಿನ್ನ ವಿಶೇಷವಾದ ರೆಕ್ಕೆಗಳ ಆಶಯದಲ್ಲಿ ಅವ್ರಿಗೆ ಸುರಕ್ಷಿತ ಪಾಲಿಸಿಕೊಡು ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ ಸ್ವಾಮಿ. ಹಾಗೂ ಕರ್ತನೆ ಸಹೋದರ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ
ನೀನೆ ಯಶಸ್ವಿಯನ್ನು ದಯಪಾಲಿಸಿಕೊಡು ಎಂಬುದಾಗಿ ನಾವು ಬಿಡುತ್ತೇವೆ. ಇವರ ಹೆಂಡತಿ ಮಿಸಸ್ ಸುಪ್ರಿಯಾ ಲಾಜರಸ್ ಗೋಸ್ಕರ ಹಾಗೂ ಕರ್ತನೆ ತಂದೆ ತಾಯಿಗಳಾದಂತ ಎಲೆನ್ ಲಾಜರಸ್ ಅಂಕಲ್ ಹಾಗೂ ಪ್ರೇಮ್ ಕುಮಾರ್ ಲಾಜರಸ್ ಆಂಟಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಮಗ ಗ್ಲೆನ್ಗೋಸ್ಕರ ಬಿಡುತ್ತೇವೆ. ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಅದೇ ರೀತಿ on 20th Lord, Mrs. Sarika Bangera, as she's celebrating her birthday, we thank you for her life, for her commitment, Lord, as a blessed Lord, and in her job and going out, coming in your presence, may lead her and guide her, Lord, on 20th as she's celebrating her birthday. Blessed Lord, and husband, Mr. Stephen Bangera, and their son Selvin, and also Auntie Lily Bangera. We commit them to care, Lord. Take care of them and be with them. Bless them, Lord. Alls of families and friends and relatives. ಈ ಒಂದು ಸಮಯದಲ್ಲಿ 20ನೇ ತಾರೀಕು ಮಿಸಸ್ ಎಲಿಜಬೆತ್ ರಂಗ್ರೇಜ್ ಅವ್ರಿಗೋಸ್ಕರ ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಜನ್ಮದಿನವೂ ಸಹ ಆಶೀರ್ವಾದದಾಯಕವಾಗುವಂತೆ ನಡೆಸು ಕರ್ತನೆ. ಸ್ವಾಮಿ, ನಿನ್ನ ವಾಕ್ಯಗಳಂತ ಹೇಳುವಾಗ ಕರ್ತನೆ, ನಾನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಿ. ಅವರ ಯಜಮಾನ ಕರ್ತನೆ ಡ್ಯಾನಿಯಲ್ ರಂಗ್ರೇಜಿ ಅವರನ್ನು, ಮಕ್ಕಳನ್ನ ಕರ್ತನೆ ಜೂಡಿತ್ ಜಾಶ್ವನ ಸಹ ನಿನ್ನ ಕೈಲಿಡ್ತೇನೆ. ಅವರು ಬಂಧು ಮಿತ್ರಾದಿಗಳನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಕರುಣಿಸುತ್ತ ತೋರಿಸು, ನಿನ್ನ ಆತ್ಮನ ಸಹಾಯ ನೀಡು. ಮತ್ತೆ ಈ ದಿನದಲ್ಲಿ ವಿಶೇಷವಾಗಿ ಕರ್ತನೆ ಸ್ವಾಮಿ, ಬ್ರದರ್ ಯೋಹಾನ್ ಹಳ್ಳಿ, ಮಿಸಸ್ ಮತ್ತು ಸುನೀತಾ ಹಳ್ಳಿ ಅವರು ಕರ್ತನೆ ಈ ದಿನ ಭಾನುವಾರದಲ್ಲಿ ಕರ್ತನೆ, ಈ ದಿನದಲ್ಲಿ ಕರ್ತನೆ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಆಚರಿಸುವಾಗ ನಿನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಅವರು ಕರ್ತನೆ ಸ್ವಾಮಿ, ನೀನು ಅವರಿಗೆ ಆಸ್ಪತ್ರೆಯಲ್ಲಿ ಇದ್ರು, ಅವರು ಗುಣಪಡಿಸಿ ಕರ್ತನೆ ಅವರಿಗೆ ಆರೋಗ್ಯ ಭಾಗ್ಯಗಳನ್ನು ದಯಪಾಲಿಸಿ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಾನೇ ಆರೋಗ್ಯದಾಯಕ ಎಂಬುದಾಗಿ ಹೇಳಿ ನಿನ್ನ ಆರೋಗ್ಯವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಅವ್ರಿಗೆ ಇರುವಂತಹ ವೀಕ್ನೆಸ್ ಅನ್ನು ತೆಗೆದಾಕು. ಮತ್ತೆ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಕರ್ತನೆ, ಈ ಒಂದು ದಿನದಲ್ಲಿ ಕರ್ತನೆ ಒಂದು ಆಶೀರ್ವಾದವನ್ನು ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸಿದ ತೋರಿಸು, ನಿನ್ನ ರೆಕ್ಕೆಗಳ ಆಶ್ರಯದಲ್ಲಿ ಅವ್ರ ಸುರಕ್ಷಿತ ಪಾಲಿಸಿಕೊಡು. ಅವರ ಮಕ್ಕಳನ್ನು ಸಹ ನಿನ್ನ ಕೈಲಿಡ್ತೇನೆ ಸ್ವಾಮಿ, ರಿಚರ್ಡ್ ಹಾಗೂ ಗ್ಲೋರಿ ಹಾಗೂ ಕರ್ತನೆ ಅವರ ಮೊಮ್ಮಗನ್ನು ಸಹ ನಿನ್ನ ಕೈಲಿಡ್ತೇನೆ. ನಿನ್ನ ಆಶೀರ್ವಾದ ನೀಡು. ಸೊಲೊಮನ್ಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆ ಕೊಡು, ಆಶೀರ್ವಾದ ನೀಡು. ಡಾಕ್ಟರ್ ಸುಚಿತಾ ಅವರ ಯಜಮಾನ ಬಂಧು ಮಿತ್ರಾದಿಗಳನ್ನ ಆಶೀರ್ವಾದ ನೀಡು. ಮತ್ತು ಹಾಗೂ ಕರ್ತನೆ 20ನೇ ತಾರೀಕು ಕರ್ತನೆ ವೆಡ್ಡಿಂಗ್ ಆನಿವರ್ಸರಿ ಆಚರಿಸುವಂತ ಮಿಸಸ್ ಡಾರ್ತಿ ರಂಗ್ರೇಜಿ ಅವ್ರಿಗೋಸ್ಕರ ಹಾಗೂ ಬ್ರದರ್ ಸ್ಯಾಮ್ ರಂಗ್ರೇಜಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಒಂದು ಬಿಸ್ನೆಸ್ ಅಲ್ಲಿ ನೀನು ಸಕ್ಸಸ್ ನೀಡು. ಮತ್ತು ಅವರ ಮದುವೆ ದಿನವು ಆಶೀರ್ವಾದದಾಯಕವಾಗುವಂತೆ ನಡೆಸೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸಿದ ತೋರಿಸು. ಅವರ ಮಗಳು, ಅಳಿಯ ಮತ್ತು ಮೊಮ್ಮಕ್ಕಳನ್ನು ಸಹ ನಿನ್ನ ಕೈಗಳಿರ್ತೀನಿ ಸ್ವಾಮಿ. ಅವರನ್ನು ಸಹ ನೀನೆ ಕಾಯ್ದು ಕಾಪಾಡು. ನೀನು ಅವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ದಯಪಾಲಿಸಿಕೊಡು. ಈ ಪ್ರಿಯರಿಗೂ ಸಂಬಂಧಿಸಿ ಎಲ್ಲಾ ಸಂಬಂಧಿಗಾಗಿ ಬಂಧು ಬಳಗಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲಾ ಕುಟುಂಬಗಳು ಬರ್ತ್ಡೇ ಆಚರಿಸುವಂತರು, ಆಲ್ ದೋಸ್ ಹೂ ಸೆಲೆಬ್ರೇಟಿಂಗ್ ದೇರ್ ಬರ್ತ್ಡೇಸ್ ಅಂಡ್ ಆಲ್ಸೋ ವೆಡ್ಡಿಂಗ್ ಆನಿವರ್ಸರಿ, ಲಾರ್ಡ್ bless their families and bless their relatives and friends, Lord. Take care of them, Lord. Give them the joy and happiness, Lord. And throughout last year been with them, Lord. Taken care of them, Lord. In coming year also take care of them, be with them and bless them, Lord. We give all the glory, honor to your name, Lord, submitting ourselves and also to them, Lord. We ask this prayer in the most precious name of Lord and Savior Jesus Christ. Amen. Amen. ದೇವರ ಪ್ರಿಯ ರನ್ನು ಕರ್ತನೆ ದೇವರ ಆಶೀರ್ವಾದ ನೀಡ್ಲಿ. ಆಲ್ ದೋಸ್ ಸೆಲೆಬ್ರೇಟಿಂಗ್ ದೇರ್ ಬರ್ತ್ಡೇಸ್ ಅಂಡ್ ವೆಡ್ಡಿಂಗ್ ಆನಿವರ್ಸರಿ, ಗಾಡ್ ಬ್ಲೆಸ್ ದೆಮ್ ಅಬಂಡೆಂಟ್ಲಿ. ಈಗ ಒಂದು ಆರಾಧನೆ ನಡೆಸಲ್ಪಡುತ್ತದೆ. ರಿಕ್ವೆಸ್ಟ್ ಮಿಸ್ಟರ್ ಸ್ಟೀಫನ್ ಬಂಗೇರಾ ಟು ಲೀಡ್ ಅಸ್ ಇನ್ ವರ್ಷಿಪ್ ಸಾಂಗ್ಸ್. Praise the Lord. For today's praise and worship, we'll be singing some few choruses. We'll do it by singing song number 67, which says, "More love, more power." More love, more power, more of you in my life. More love, more power, more of you in my life. And I will worship you with all of my heart.
and I will worship you with all of my might, and I will worship you with all of my strength, for you are my Lord. You are my Lord. Oh Lord, more power, more of you in my life. More love, more power, more of you in my life. And I will sing your praise with all of my heart. And I will sing your praise with all of my mind. And I will sing your praise with all of my strength. For you are my Lord. You are my Lord. For you are my Lord. You are my Lord. From the Hindi section, we'll sing song number 277, which says, "Ho teri stuti aur aradhna." हो तेरी स्तुति और आराधना करता हूँ मैं तुझसे ये प्रार्थना, महिमा से तेरी तू इस जगह को भर, जो भी तू चाहे तू यहाँ पर कर। Hallelujah, 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 hallelujah. करुणा से तेरी नया दिन दिखाता है, ढाल बनकर मेरी मुझे बचाता है। जब मैं पुकारूं तू दौड़े आता है, जब मैं गिरूं मुझे उठाता है। हालेलुया, 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 हालेलुया। सारे जहां में तुझसा कोई नहीं, तुझको छोड़ कोई प्रभु ही नहीं। घुटने में टेको बस तेरे सामने, तू है मेरा प्रभु, तू मेरा पिता। हालेलुया, 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 हालेलुया। In the Kannada section, we'll sing the last song, song number 404, Atma Sarupane.
ಮಮ ಸೇನಾ ಬೆಟ್ಟದಲ್ಲಿ ಇಳಿದು ಬಂದವನೇ ಸೇನಾ ಬೆಟ್ಟದಲ್ಲಿ ಇಳಿದು ಬಂದವನೇ ಆತ್ಮದ ತೀರಿಸಯ್ಯ ಈ ದಿವ್ಯ ಸಮಯದಳು Hallelujah, ತೀರಿಸಯ್ಯ ಈ ದಿವ್ಯ ಸಮಯದಳು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾ ದೇವ ಎಳೆದು ಬಾ ದೇವ ನಮ್ಮ ಮಾರ್ಗಗಳು ಈಗ ಬಾ ದೇವ ಎಳೆದು ಬಾ ದೇವ ನಮ್ಮ ಮಾರ್ಗಗಳು ಹೊಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದಿ ಹೊಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದಿ ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯಗಳು Hallelujah, ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯಗಳು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾ ದೇವ ಎಳೆದು ಬಾ ದೇವ ನಮ್ಮ ಮಾರ್ಗಗಳು ಈಗ ಬಾ ದೇವ ಎಳೆದು ಬಾ ದೇವ ನಮ್ಮ ಮಾರ್ಗಗಳು ನಮ್ಮ ಮಾರ್ಗಗಳು Lord and Father, once again, thank you for this time which you have given us, O Father, to sing thy praises, O Lord Jesus. Yes, Lord, thank you for this beautiful morning. Thank you for the breath that you have given us, O Father, Lord Jesus. Yes, Lord, as we sang the first song, O Lord Jesus, help us, O Father, to worship you, O Lord Jesus, in spirit and in mind, O Lord Jesus. Yes, Lord, because you look at our heart, O Lord Jesus. Yes, Lord, help us, O Father, to praise you with our whole heart, O Lord Jesus. Yes, Lord, Father, we know, Father, praising in the church and praising at home is two different things, O Father, but whatever we do, O Lord Jesus, let it be acceptable unto thee, O Lord Jesus. This is our prayer, O Lord Jesus. Yes, Lord, we especially pray, O Father, for all those who are sick and in the hospital, O Father. Lord, you be with them and bless them, O Father. Let your healing touch pass through them, O Lord Jesus. And, O Father, you touch them and you heal them, O Lord Jesus. This is our prayer, O Lord Jesus. Yes, Lord, we also pray for all those who have lost their loved ones, O Lord Jesus. Yes, Lord, let your special care be upon them, O Lord Jesus. Yes, Lord, you comfort them, O Lord Jesus. You comfort their hearts, O Lord Jesus. Yes, Lord, you speak them through your word, O Lord Jesus. Yes, Lord, let them not ask why this has happened in our lives, O Lord Jesus. Yes, Lord, let them not go behind, O Lord Jesus. Yes, Lord, but let your words comfort them, O Father, and let them give them the faith that they require, O Father, so that they might move ahead in life, O Lord Jesus. Yes, Lord, we also pray for our pastor, O Father, as he delivers your word. You bless him, O Lord Jesus. Let your special anointing be upon him, O Lord Jesus. Holy Spirit, you speak through him, O Father. Use him for your extension of the kingdom, O Lord Jesus. Yes, Lord, you be with him and bless him. Also bless his family in a very special way, O Father. Lord, the rest of the time we commit into your hands.
You be with us and bless us. In Christ Jesus' name we pray. Amen. ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 6ರಿಂದ 11ರವರೆಗೂ ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ. For our meditation, I chosen a passage from Acts of Apostle, chapter 1, verse 6 to 11. The ascension of Jesus Christ. ಈ ಒಂದು ಯೇಸು ಕ್ರಿಸ್ತನ ದಿವ್ಯಾರೋಹಣ ಎಂಬುದಾಗಿ, ಯೇಸು ಕ್ರಿಸ್ತನ ಒಂದು ದಿವ್ಯಾರೋಹಣ. ಈ ಒಂದು ಭಾಗವನ್ನು ನಾವು ಓದಿದಂತ ಸಮಯದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನವಾದ ಮೇಲೆ 40 ದಿನಗಳವರೆಗೂ ಆತನು ಈ ಒಂದು ಭೂಮಿಯ ಮೇಲೆ ಇದ್ದನೆಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ಭೂಮಿ ಮೇಲೆ ಇದ್ದು ಆತನು ಶಿಷ್ಯರೊಟ್ಟಿಗೆ ಆತನು ತನ್ನ ಸಮಯವನ್ನು ಕಳೀತಾ ಇದ್ದಾನೆಂಬುದಾಗಿ ನಾವು ನೋಡುತ್ತೇವೆ. ಅದಾದ ನಂತರ ಆತನು ದಿವ್ಯಾರೋಹಣವಾಗಿ 40ನೇ ದಿನದಲ್ಲಿ ಮೇಲಕ್ಕೆ ಏರಿ ಹೋದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. The text I have chosen, Acts of Apostles 6 to 11, when we read the 9th verse, it says, and when he had spoken these things, while they behold, he was taken up, a cloud received him out of their sight ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅಸೆನ್ಷನ್ ಅಥವಾ ದಿವ್ಯಾರೋಹಣದ ವಿಷಯದಲ್ಲಿ ನಾವು ನೋಡುವಾಗ 9ನೇ ವಚನ ಹೀಗೆ ಹೇಳ್ತದೆ, ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು, ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ನಾವೆಲ್ಲರೂ ನಾವು ನಿರೀಕ್ಷಿಸುತ್ತಾ ಇದ್ದೇವೆ ಏನಂದ್ರೆ, ಯೇಸು ಕ್ರಿಸ್ತನು ತಾನು ನಮ್ಮ ಪಾಪಗಳ ನಿವಾರಣೆಗೋಸ್ಕರ ಸತ್ತನು, ಹೂಣಲ್ಪಟ್ಟನು, 3ನೇ ದಿನ ಎದ್ದನೆಂಬುದಾಗಿ ನಾವು ನೋಡುತ್ತೇವೆ. 40 ದಿನಗಳವರೆಗೂ ಆತನು ತನ್ನ ಶಿಷ್ಯರನ್ನು ಆತನ ಎನ್ಕರೇಜ್ ಮಾಡಿದನು, ಆತನ ಇದ್ದನೆಂಬುದಾಗಿ ನೋಡ್ತೇವೆ. ಅದಾದ ನಂತರ ಆತನ ದಿವ್ಯಾರೋಹಣವಾದನೆಂಬುದಾಗಿ ಮೇಲಕ್ಕೆ ಎತ್ತಲ್ಪಟ್ಟನು, ಯೋಹಾನಿಗೆ ಆ ಒಂದು ಪರಲೋಕಕ್ಕೆ ಸ್ವರ್ಗಕ್ಕೆ ಎತ್ತಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇಲ್ಲಿ ವಾಕ್ಯ ನೋಡ್ತೇವೆ, ಹೇಗೆ ಆತನು ಮೇಲಕ್ಕೆ ಎತ್ತಲ್ಪಟ್ಟನು ಅದೇ ರೀತಿಯಾಗಿ ಆತನು ಬರ್ತಾನೆ ಎಂಬುದಾಗಿ ನೋಡ್ತೇವೆ. ನಾವೆಲ್ಲರ ನಿರೀಕ್ಷೆ ಉಂಟು. We are all have a hope in the Lord, how Jesus Christ taken into the heaven, same way he will come again. That is the word of God says, and we have a faith in the Lord and belief in the Lord, and we are waiting for Lord Jesus Christ's second coming. And before his coming, what will happen? And the nation against nation, the people against people, there will be famine, there will be earthquake, all those things ಇಲ್ಲಿ happen ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಂತ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಸಹ ಅವರು ಭಯಭೀತರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. The risen Christ remained on the earth 40 days after his resurrection. ಆತನು 40 ದಿನ ಈ ಒಂದು ಭೂಮಿಯ ಮೇಲೆ ಇದ್ದನೆಂಬುದಾಗಿ ನೋಡ್ತೇವೆ. He remained this long that he might establish his resurrection, give encouragement to fearful disciple, impact closing instruction to his disciples, and present larger teaching about the kingdom of God. ಅವರು ಭಯಭೀತರಾಗಿರುವಂತವ್ರಿಗೆ ಅವರಿಗೆ ಒಂದು ಧೈರ್ಯವನ್ನು ನೀಡುತ್ತಾ ಇದ್ದಾನೆ ಎಂಬುದಾಗಿ ನೋಡುತ್ತೇವೆ. ಯಾಕಂದ್ರೆ ಯೇಸು ಸ್ವಾಮಿ ಸತ್ತಾದ ಮೇಲೆ ಅವರಿಗೆ ಭಯ ಬಂತು, ನಮಗೆ ಏನಾಗ್ತದೆ ಎಂಬುದಾಗಿತ್ತು. ಅದೇ ತರ ನಮ್ಮ ಕಾಯಿಲೆ ಕಷ್ಟಗಳು ಬಂದಂತ ಸಮಯದಲ್ಲಿ ನಾವು ಭಯ ಪಡುತ್ತೇವೆ. ಆದ್ರೆ ಯೇಸು ಸ್ವಾಮಿ ಹೇಳುವಾತನಾಗಿದ್ದಾನೆ, ಆತನೇ ನಮಗೆ ಜೊತೆಲಿದ್ದಾನೆ, ನಮ್ಗೆ ಎನ್ಕರೇಜ್ ಮಾಡ್ತಾನೆ, ನಮ್ಮನ್ನು ನಡೆಸುವಾತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದಾದ್ಮೇಲೆ ಆತನ ಹೇಳಿದನೆಂದ್ರೆ ಪರಲೋಕ ರಾಜ್ಯದ ವಿಷಯದಲ್ಲಿ ಆತನ ಹೇಳಿದನೆಂಬುದಾಗಿ ನೋಡ್ತೇವೆ. The ascension of Jesus Christ is recorded two of the Gospels, the Matthew, Mark and Luke. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ
ಮತ್ತೆ ಇಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ಮತ್ತು ಬೇರೆ ಎಪಿಸಲ್ ಅಲ್ಲಿ ಪೌಲನ್ ಎಪಿಸಲ್ಸ್ ಅಲ್ಲಿ ಸಹ ನಾವು ನೋಡ್ತೇವೆ. ಆದರೆ ಮೋರ್ ಆಗಿ ಯೇಸು ಸ್ವಾಮಿ ಆತನು ಇರುವಂತ ಸಮಯದಲ್ಲಿ ಆತನು ದಿವ್ಯಾರೋಹಣ ಆಗ್ತಾನೆ, ನಾನು ಮೇಲೆ ಕೆತ್ತಲ್ಪಡ್ತೇನೆ, ನಾನು ಸಾಯ್ತೇನೆ ಮತ್ತು ತಿರುಗಿ ನಾನು ಎದ್ದೇಳ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದನದು. ಅಕಾರ್ಡಿಂಗ್ ಟು ದಟ್ ಲೈಕ್ he has ascended to heaven ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ಗಾಸ್ಪಲ್ ಗಳಲ್ಲಿ ನೋಡ್ತೇವೆ, ಮಾರ್ಕ್ ಅಂಡ್ ಆಲ್ಸೋ ಲೂಕ್ ಅಲ್ಲಿ. Mark Gospel chapter 16 verse 19-20 and Luke Gospel chapter 24 and 50 and 53 verses ಅಲ್ಲಿ ನಾವು ನೋಡ್ತೇವೆ. The ascension took place on the Mount of Olives near Bethany. ಆತನ ದಿವ್ಯಾರೋಹಣ ನೋಡ್ತೇವೆ ಅಂದ್ರೆ ಆ ಒಂದು ಮೌಂಟೇನ್ ಅಥವಾ ಆಲಿವ್ ಅಥವಾ ಖರ್ಜೂರ ಗರಿಗಳ ಒಂದು ಅದು ಇದೆಂಬುದಾಗಿ ನಾವು ನೋಡುವಂತ ಸಮಯದಲ್ಲಿ ಆ ಒಂದು ಬೆಥಾನ್ಯ ಅಂದ್ರೆ ಯೆರೂಸಲೇಮಿಗೆ ತುಂಬಾ ಹತ್ತಿರವಾದಂತ ಒಂದು ಪ್ಲೇಸ್ ಆಗಿತ್ತು ಎಂಬುದಾಗಿ ನೋಡ್ತೇವೆ. ಅದೇ ತರ ಯೇಸು ಸ್ವಾಮಿ ಆ ಒಂದು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸಿದ ಸಮಯದಲ್ಲಿ ಸಹ ನೋಡ್ತೇವೆ ಆತನ ಬೆಥಾನ್ಯಗೆ ಹೋಗಿ ಮತ್ತೆ ಬರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂತ ಒಂದು ಪ್ಲೇಸ್ ಅಲ್ಲಿ ಏನಾದ್ರು ನೋಡ್ತೇವೆ ಅಂದ್ರೆ ಅಲ್ಲಿ ಹತ್ತಿರವಾದಂತ ಇದನ್ನು ಆ ಒಂದು ಆಲಿವ್ ಮೌಂಟೇನ್ ಅಥವಾ ಒಂದು ಗುಡ್ಡದ ಮೇಲೆ ಆತನು ಹೋಗಿ ಆತನು ಪ್ರಾರ್ಥಿಸುವಂತ ಸಮಯದಲ್ಲಿ ಅನೇಕ ಸಮಯಗಳಲ್ಲಿ ಕಳೆದಿದ್ದಂತ ನೋಡ್ತೀವಿ. ಅಲ್ಲಿ ಹೋದಂತ ಸಮಯದಲ್ಲಿ ಶಿಷ್ಯರು ನೋಡ್ತಾ ಇದ್ರು ಆತನ ಮೇಲಕ್ಕೆ ಎತ್ತಲ್ಪಟ್ಟನೆಂಬುದಾಗಿ ನೋಡ್ತೇವೆ. ನಾವು ಈಸ್ಟರ್ ಸಂಡೇ ಅಬ್ಸರ್ವ್ ಮಾಡಿದ ಮೇಲೆ ಈಗ 40ನೇ ಒಂದು ದಿನದಲ್ಲಿ ನಾವು ನೋಡ್ತೇವೆ ಆತನು ದಿವ್ಯಾರೋಹಣವಾದನು ಅಥವಾ ಪರಲೋಕಕ್ಕೆ ಏರಿ ಹೋದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಆತನು ಮೌಂಟೇನ್ ಅಂದ್ರೆ ಜೀಸಸ್ ಕ್ರೈಸ್ಟ್ ಲಿಫ್ಟೆಡ್ ಅಪ್ ಹಿಸ್ ಹ್ಯಾಂಡ್ಸ್ ಅಂಡ್ ಬ್ಲೆಸ್ ದ ಡಿಸೈಪಲ್. ಅಲ್ಲಿ ಮೇಲಕ್ಕೆ ಎತ್ತಲ್ಪಡುವಂತ ಸಮಯದಲ್ಲಿ ಆತನ ಶಿಷ್ಯರಿಗೆ ಇದ್ದ ಅವ್ರ ಜೊತೆಲಿದ್ದನು ಅವರನ್ನು ಆಶೀರ್ವಾದ ಮಾಡಿದನೆಂಬುದಾಗಿ ನೋಡ್ತೇವೆ. ಅದೇ ತರ ಈ ದಿನದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನು ಅಥವಾ ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಶಿಷ್ಯರನ್ನು ಆಶೀರ್ವದಿಸಿದ ಹಾಗೆ ನಿನ್ನನ್ನು ನನ್ನನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಬ್ಲೆಸ್ಸಿಂಗ್ ಅನ್ನು ಅವರು ರಿಸೀವ್ ಮಾಡಿದರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಯೇಸು ಸ್ವಾಮಿ ಅಲ್ಲಿ ದಿವ್ಯಾರೋಹಣವಾಗಿ ಹೋದಂತ ಸಮಯದಲ್ಲಿ ಅಲ್ಲಿ ದೇವದೂತರು ಹೇಳ್ತಾರೆ, 2 ದೇವದೂತರುಗಳನ್ನು ನೋಡ್ತೇವೆ. ನಾವು ನೋಡೋಣ 10ನೇ ವಚನದಲ್ಲಿ, ಆತನು ಹೋಗುತ್ತಿರುವಾಗ ಅವರು ಆಕಾಶ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಯುಳ್ಳಂತ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ಇದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟ ಈ ಯೇಸು ಯಾವ ರೀತಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿ ಬರುವನೆಂಬುದಾಗಿ ನೋಡ್ತೇವೆ. ಅದೇ ನಮಗೆ ನಿರೀಕ್ಷೆ ಉಂಟು. ಏನಂದ್ರೆ ಪ್ರಿಯರೇ, ಆತನ ಯೇಸು ಸ್ವಾಮಿ ನಾವು ನೋಡ್ತಾ ಇದ್ದೇವೆ, ಎದುರು ನೋಡ್ತಾ ಇದ್ದೇವೆ. ಅಲ್ಲಿ ಸಹ ಶಿಷ್ಯರೇನಂದ್ರೆ ಆತನ ಮೇಲೆ ಕೆತ್ತಲ್ಪಡುವ ನೋಡ್ತಾ ಇದ್ದರು. ಆದ್ರೆ ದೂತರು ವಾಗ್ದಾನ ಮಾಡಿದ್ದು ನೀವು ನೋಡ್ತೀರಿ ಎಂಬುದಾಗಿ ಆ ಒಂದು ವಿಶ್ವಾಸ ನನಗೆ ನಿಮಗೆ ಉಂಟು. And when they were gazing into heaven, he went, behold, the 2 men stood them in white robes, and they said, Men of Galilee, why do you stand looking into heaven? This Jesus who has taken up from you into heaven will come into the same way as you saw him going to heaven. He will come again, same way ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದೆ. ಆದ್ರೆ ಯೇಸು ಕ್ರಿಸ್ತನ ಬರೋಣ ವಿಷಯದಲ್ಲಿ ನಾವು ಇನ್ನೊಂದು ಸಲ ಮಾತಾಡೋಣ. ಆದ್ರೆ ಈ ದಿನದಲ್ಲಿ ದಿವ್ಯಾರೋಹಣ ಆದಂತ ಸಮಯದಲ್ಲಿ ಅಸೆನ್ಷನ್ ವಿಷಯದಲ್ಲಿ ನಾವು ಎಂಫಸೈಸ್ ಮಾಡೋಣ, ನಾವು ನೋಡೋಣ. ವಿಲ್ ಸಿ ದ 2-3 ಪಾಯಿಂಟ್ಸ್ ಅಬೌಟ್ ಅಸೆನ್ಷನ್, ದಿವ್ಯಾರೋಹಣದ ವಿಷಯದಲ್ಲಿ. Ascension of Jesus Christ speaks of the fulfillment of scripture at the Lordship of Christ. ಇಲ್ಲಿ ನಾವು ನೋಡ್ತೇವೆ ಆತನ ದಿವ್ಯಾರೋಹಣದ ವಿಷಯದಲ್ಲಿ ನಾವು ನೋಡ್ತೇವೆ ಏನನ್ನು ಮಾತನಾಡ್ತೇವೆ ಎಂಬುದಾಗಿ ನೋಡುವಾಗ, ಆತನು ಸತ್ಯವೇದದಲ್ಲಿ ಯೇಸು ಸ್ವಾಮಿ ಆತನ ದಿವ್ಯಾರೋಹಣ ಆಗುವುದಕ್ಕಿಂತ ಮುಂಚಿತವಾಗಿ ಆತನು ನಾನು ಎತ್ತಲ್ಪಡ್ತೇನೆ ಅಥವಾ ನಾನು ತಂದೆ ಬಳಿಗೆ ಹೋಗ್ತೇನೆ ಎಂಬುದಾಗಿ ಅನೇಕ ಒಂದು ಪುಸ್ತಕದಲ್ಲಿ ಆತನು ಬರೆಯಲ್ಪಟ್ಟಿದ್ದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನವನ್ನು ನಾನು ಓದುತ್ತೇನೆ. John Gospel chapter 14 verse 28 I am reading. And you heard me say to you, I am going away and I will come to you. If you loved me, you would have rejoiced, because I am going to the Father. For the Father is greater than I.
And he said in John Gospel chapter 14 verse 28, I am going to the Father. Before his hand, like ಆತನು ಹೇಳಿದನೆಂಬುದಾಗಿ ನೋಡ್ತೇನೆ. ನಾನು ತಿರುಗಿ ಬರ್ತೇನೆ, ನಿಮ್ಮ ಬಳಿಗೆ ಬರ್ತೇನೆ ಹೇಳಿದುಕೊಂಡು ಕೇಳಿದಿರಿ. ಆದ್ರೆ ನಾನು ಪ್ರತಿ ತಂದೆ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡಿರಿ, ಯಾಕಂದ್ರೆ ತಂದೆ ನನಗಿಂತ ದೊಡ್ಡವನ ಅಂತಾರೆ. ಅಲ್ಲಿ ನಾನು ತಂದೆ ಬಳಿಗೆ ಹೋಗ್ತೇನೆ ಎಂಬುದಾಗಿ ಆತನ ಸ್ಕ್ರಿಪ್ಚರ್ ಒಂದು ವಾಗ್ದಾನವನ್ನು ನೆರವೇರಿಸಿದನೆಂಬುದಾಗಿ ನಾವು ನೋಡ್ತೇವೆ. ಅದೇ ತರ 16ನೇ ಅಧ್ಯಾಯ 10ನೇ ವಚನವನ್ನು ಓದುತ್ತೇನೆ. ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಈ ಲೋಕದ ಅಧಿಪತಿ ನ್ಯಾಯಾಧಿಪತಿಗೆ ತೀರ್ಪಾಗ್ತದೆ ಎಂಬುದನ್ನು ನೋಡ್ತಾರೆ. ಕನ್ಸರ್ನಿಂಗ್ ದ ಸಿನ್ ಬಿಕಾಸ್ ದೇ ಡು ನಾಟ್ ಬಿಲೀವ್ ಮೀ, ಕನ್ಸರ್ನಿಂಗ್ ರೈಚಸ್ನೆಸ್ ಬಿಕಾಸ್ ಐ ಗೋ ಟು ದ ಫಾದರ್ ಅಂಡ್ ಯು ವಿಲ್ ಸಿ ಮೀ ನೋ ಲಾಂಗರ್. ಯಾಕಂದ್ರೆ ನಾನು ತಂದೆ ಬಳಿಗೆ ಹೋಗ್ತೇನೆ, ಐ ಆಮ್ ಗೋಯಿಂಗ್ ಟು ದ ಫಾದರ್ and he will see me no more. Means ಆತನ ಮುಂಚಿತವಾಗಿ, ಆತನ ಸಾಯುವುದಕ್ಕಿಂತ ಮುಂಚಿತವಾಗಿ ಆತನು ಹೇಳಿದ್ದನೇನೆಂದ್ರೆ ನಾನು ತಂದೆ ಬಳಿಗೆ ಹೋಗ್ತೇನೆ, ಯಾಕಂದ್ರೆ ನಾನು ತಂದೆ ಬಳಿಯಿಂದ ಬಂದಿದ್ದೇನೆ ಮತ್ತು ತಿರುಗಿ ತಂದೆ ಬಳಿಗೆ ಹೋಗ್ತೇನೆ ಎಂಬುದಾಗಿ ಹೇಳ್ತೇನೆ ಮತ್ತು ತಿರುಗಿ ಬರ್ತೇನೆ ಎಂಬುದಾಗಿ ಹೇಳುವಂತದನ್ನು ನಾವು ನಿರೀಕ್ಷಿಸಿಕೊಂಡೇ ಇದ್ದೇವೆ. ಅದೇ ತರ ಒಂದು 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 17ನೇ ವಚನವನ್ನು ಓದುತ್ತೇನೆ. John Gospel chapter 20 verse 17. Jesus said to her, do not cling to me, for I have not yet ascended to the Father, but go to my brothers and say to them. When Mary Magdalene on the day of resurrection, she wanted to hold Lord Jesus Christ, when Jesus Christ appeared to Mary Magdalene after the resurrection. But Christ said, Jesus said, and don't cling on to me. I have not yet ascended to the Father. I will ascend to the Father. I will that ಇಲ್ಲಿ ನಾವು ನೋಡ್ತೇವೆ ಅವೆಲ್ಲ ಸ್ಕ್ರಿಪ್ಚರ್ ಪರಿಪೂರ್ಣವಾಗುವುದಕ್ಕೋಸ್ಕರ ಏನೆಂದರೆ ನಾವು ನೋಡ್ತೇವೆ ಅಂದರೆ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ ಅಂದ್ರೆ ಆತನು ಮೇಲಕ್ಕೆ ಎತ್ತಲ್ಪಟ್ಟನೆಂಬುದಾಗಿ ನೋಡ್ತೇವೆ. ಅದೇ ತರ ಅಂದ್ರೆ ಫಿಲಿಪಿಯನ್ ಚಾಪ್ಟರ್ 2 ವರ್ಸ್ 9 to 11 ಅಲ್ಲಿ ಓದಿರುವಂತ ಸಮಯದಲ್ಲಿ ನೋಡ್ತೇವೆ. ದ ಮಾರ್ಕ್ ಗಾಸ್ಪಲ್ ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ 14ನೇ ಅಧ್ಯಾಯ 62ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂದ್ರೆ ಅಲ್ಲಿ ಸಹ ಏನಂದ್ರೆ ಆತನು ಆ ಒಂದು ನಾನು ತಂದೆ ಬಳಿಗೆ ಹೋಗ್ತೇನೆ, ಐ ಆಮ್ ಗೋಯಿಂಗ್ ಟು ದ ಫಾದರ್, and he was fulfilling the scripture ಎಂಬುದು very clearly mentioned. Matthew 26 one verse I'll read regarding the ascension of Jesus Christ. The fulfillment of the scripture was chapter Matthew 26:64 verse. Jesus said to him, you have said so, but I tell you, from now on we will see the Son of Man seated at the right hand of God, power and coming on the clouds of heaven ಎಂಬುದಾಗಿ ನೋಡ್ತೇವೆ. ನಾವು ಅಲ್ಲಿ ನಾವು ನೋಡ್ತೇವೆ ನಾನು ತಂದೆ ಬಲಪಾರ್ಶ್ವದಲ್ಲಿ ಕೂತುಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾನೆ ಮತ್ತು ಆ ತಂದೆ ಬಲಪಾರ್ಶ್ವದಲ್ಲಿ ಆ ಒಂದು ಪವರ್ ಅಥವಾ ಅಥಾರಿಟಿಯಿಂದ ನಾನು ಕೂತ್ಕೊಳ್ತೇನೆ ಎಂಬುದಾಗಿ ಅಲ್ಲಿ ಆತನು ಹೇಳುವಂತದನ್ನು ನೋಡ್ತೇವೆ. These are the verses when we read, like the Jesus Christ fulfilled all the scriptures about his ascension also. Before his death, and he told about his death, about his resurrection he told, I am going to rise, and also his ascension also told before his death also. ಆತನ ಸಾಯುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದನ್ನು ಆತನು ಫುಲ್ಫಿಲ್ ಮಾಡಿದನೆಂಬುದಾಗಿ ನೋಡುತ್ತೇವೆ. Second point we'll see, the ascension of Jesus Christ speaks of his glorious intercession at the right hand of the Father. ನಾವು ಈಗಲೇ ನೋಡಿದ ಹಾಗೇನೆಂದ್ರೆ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ ಎಂಬುದನ್ನು ನೋಡ್ತೇವೆ. Why is a intercession? ಇಂಟರ್ಸೆಷನ್ ಎಂಬುದಾಗಿ ನಾವು ಇಂಟರ್ಸೆಷನ್ ಪ್ರೇಯರ್ ನಾವು ಹಿಡಿದೇವೆ. We are interceding for various needs. We are praying for the persons, that not for myself, we are praying for others. ಅದು ಇಂಟರ್ಸೆಷನ್ ಪ್ರೇಯರ್ ಎಂಬುದಾಗಿ ನಾವು ನೋಡುತ್ತೇವೆ. ಆ ಇಂಟರ್ಸೆಷನ್ ಅದೇ ತರ ಅಂದ್ರೆ ಯೇಸು ಕ್ರಿಸ್ತನು ಸಹ ಆ ಒಂದು ಅಸೆನ್ಷನ್ ಆಗಿ ಪರಲೋಕಕ್ಕೆ ಏರಿ ಹೋದಂತದ್ದೇನೆಂದ್ರೆ ನನಗೋಸ್ಕರ ನಿಮಗೋಸ್ಕರ ಆತನ ಏನ್ ಮಾಡ್ತಾನಂತೆ ವಿಜ್ಞಾಪನೆ ಮಾಡುತ್ತಾನೆ. Apostles' ಕೃತ್ಯಗಳು recite also in Apostle Creed, like he is seated at the right hand of God. He ascended to heaven, seated at the right hand of God ಎಂಬುದಾಗಿ ನೋಡ್ತೇವೆ. ಇಲ್ಲಿ ಸಹ ನಾವು ನೋಡ್ತೇವೆ ಒಂದು
ಇಬ್ರಿಯ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತೇವೆ, 12ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೇವೆ, 1 ತಿಮೋಥಿ 2:5 ನೋಡ್ತೇವೆ. ಏನಂದ್ರೆ ಈ ಅಸೆಂಡೆಡ್, ಆತ ನಮಗೋಸ್ಕರ ವಿಜ್ಞಾಪನೆ ಮಾಡುವಾತನಾಗಿದ್ದಾನೆ, ಆತ ನಮಗೋಸ್ಕರ ಬೇಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. he was sitting at the right hand of the Father ಎಂಬುದಾಗಿ ನಾವು ನೋಡುವಂತದ್ದೇ. The First Peter chapter 3 verse 22, I will read. First Peter chapter 3 verse 22, 22ನೇ ವಚನ ನೋಡ್ತೇನೆ. And who is into heaven and is at the right hand of God with the angels, authorities and powers having been subject to him. This is the God has a power and authority with the angel. And when he is coming also, he will come with the archangel with the trumpet sound ಎಂಬುದಾಗಿ ನಾವು ನೋಡ್ತೇವೆ. The same year is that he is sitting at the right hand of God the Father with authority. ನನ್ನ ಪ್ರಿಯ ಸಹೋದರ ಸಹೋದರಿರೇ, ಆತನ ತಂದೆ ಬಲಪಾರ್ಶ್ವದಲ್ಲಿ ಕೂತುಕೊಂಡಿದ್ದಾನೆ. ಪರಲೋಕಕ್ಕೆ ಏರಿ ಹೋಗಿ ದೇವರ ಬಲಗಡೆಯಲ್ಲಿ ದೇವದೂತರ ಅಧಿಕಾರಗಳು ಮಾತುಗಳು ಆತನಿಗೆ ಸ್ವಾಧೀನವಾಗಿವೆ. Whatever Christ says, like they listen to him. The angels ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅದೇ ಥರ್ಡ್ ಪಾಯಿಂಟ್ ಅಲ್ಲಿ ನೋಡೋಣ. The ascension of Jesus Christ speaks of the coming of the Holy Spirit and his work. ಆತನು ನಾವು ನೋಡ್ತೇವೆ ಏನಂದ್ರೆ ಆತನ ದಿವ್ಯಾರೋಹಣವಾಗಿ ಮೇಲಕ್ಕೆ ಹೋಗ್ತಾನೆ, ಮತ್ತೇನ್ ಮಾಡ್ತಾನೆ, ನಾನು ಹೋಗದೆ ಇದ್ರೆ ನಿಮಗೆ ಹೋಲಿ ಸ್ಪಿರಿಟ್ ಬರುವುದಿಲ್ಲ, ಪರಿಶುದ್ಧಾತ್ಮನು ಬರುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರ ಅಂದ್ರೆ ಆತನು ದಿವ್ಯಾರೋಹಣವಾಗಿ ಮೇಲಕ್ಕೆ ಹೋಗ್ತಾನೆ. Is going and is ascended to heaven so that I will send you the Holy Spirit, then Holy Spirit will comfort you, Holy Spirit will guide you ಎಂಬುದಾಗಿ ನಾವು ನೋಡ್ತೇವೆ. The Spirit of the Lord will descend ಎಂಬುದಾಗಿ ನಾವು ನೋಡುವಂತರಾಗಿದೆ. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ ಓದುತ್ತೇನೆಂದ್ರೆ, John Gospel 16 verse 7, I will read for you. John Gospel 16 verse 7. Nevertheless, I tell you the truth, and it is your advantage that I go away. For if I do not go away, the helper will not come to you. But if I go, I will send him to you. ಎಂಬುದಾಗಿ ನೋಡುತ್ತೇವೆ. If unless I go, the Holy Spirit will not come. That's why I will not live longer here. He was there after resurrection 40 days, the 40 nights with the disciples, he encouraging. Then after that he said, before that also, he said, I am going to the Father. Unless I go, the Holy Spirit will not come. The Comforter will not come. The purpose of ascension is that to send the Holy Spirit for us. Now Holy Spirit is leading, or the Holy Spirit is guiding. The 7th verse ಅನ್ನು ಓದುತ್ತೇನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ಲಿಸನ್ ಟು ಮೀ ಎಂಬುದಾಗಿ ಹೇಳ್ತೇನೆ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಐ ಆಮ್ ಗೋಯಿಂಗ್ not to harm you, it will benefit you ಎಂಬುದಾಗಿ ನೋಡ್ತೇವೆ. ಯಾಕಂದರೆ ಹೇಗಂದ್ರೆ ನಾನು ಹೋಗದಿದ್ದರೆ ಆ ಸಹಾಯಕ ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದ್ರೆ ಮಾತ್ರ ಆತನ ಮತ್ತೆ ತಿರುಗಿ ನಾನು ಪರಿಶುದ್ಧಾತ್ಮನ ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೇನಂದ್ರೆ ನಾನು ಆ ಸಹಾಯಕ ನಿಮಗೆ ಬರುವುದಿಲ್ಲ, ನಾನು ಹೋದಿದ್ರೆ ನಾನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ನಾನು ಹೋದರೆ ಆತನನ್ನು, ಯಾರನ್ನು, ಪರಿಶುದ್ಧಾತ್ಮನನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಅದಕ್ಕೇನಂದ್ರೆ ಪರಿಶುದ್ಧಾತ್ಮ ನಮ್ಮ ಹೃದಯಗಳಲ್ಲಿದ್ದಾನೆ, ಪರಿಶುದ್ಧಾತ್ಮನ ಎಲ್ಲಾ ಕಡೆಗಳಲ್ಲಿದ್ದಾನೆ. ಆತ ನಮ್ಮ ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಅದೇ ತರ ಏನಂದ್ರೆ ನಾವು ಸುಮಾರು ವಚನಗಳಲ್ಲಿ ನಾವು ನೋಡ್ತೇವೆ ಅಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಓದಿದಂತ ಭಾಗದಲ್ಲಿ ಏನಂದ್ರೆ 4 and 5 ಅಲ್ಲಿ ನಾವು ನೋಡ್ತೇವೆ ಅಂದ್ರೆ, ಫಸ್ಟ್ Apostle Krittikal chapter 1 verse 4 and 5. While staying within them and order to them not to depart from Jerusalem, but to wait for the promise of the Father, which he said, you have heard from him. John baptized with the water, and he will be baptized with the Holy Spirit many days from now. ಇಲ್ಲಿ ಸಹ ಅಪೊಸ್ತಲ ಕೃತ್ಯಗಳು 4ನೇ ವಚನ
5ನೇ ವಚನ ಹೇಳ್ತಾನೆ ಅಂದ್ರೆ, ನೀವೇನ್ ಮಾಡಿರಿ, ಯೆರೂಸಲೇಮಿನಲ್ಲೇ ಇರ್ರಿ, ಕಾದುಕೊಂಡಿರ್ರಿ, ಪರಿಶುದ್ಧಾತ್ಮನು ಬರ್ತಾನೆ. ನಾನ್ ನಿಮ್ಗೆ ಸ್ಥಾನಿಕನಾದ ಯೋಹಾನ್ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತ, ಆದ್ರೆ ಪರಿಶುದ್ಧಾತ್ಮನು ಏನಂದ್ರೆ ನಿಮಗೆ ದೀಕ್ಷಾ ಸ್ನಾನ ಮಾಡುವಂತನಾಗಿದ್ದಾನೆ. ಅದಕ್ಕೇನಂದ್ರೆ ಪರಿಶುದ್ಧಾತ್ಮನಿಗೋಸ್ಕರ ಕಾದುಕೊಂಡಿರಿ ಎಂಬುದಾಗಿ ನೋಡ್ತೇವೆ. That is why like in the purpose of ascension for Jesus Christ is to send us the Holy Spirit, one comforter and one who help us. The same way, my brothers and sisters, now we are going through all the difficulties, worries and tensions. That the Holy Spirit will definitely encourage us. Holy Spirit always guides us. And our Father, our Lord Jesus Christ is interceding for us. Should not worry. ನಾವು ಚಿಂತೆ ಮಾಡಬಾರ್ದು, ನಾನು ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. The ascension of Jesus, the fourth point ನೋಡೋಣ. The ascension of Jesus Christ speaks of witnessing. ಇಲ್ಲಿ ನಾವು ನೋಡ್ತೇವೆ, ಇನ್ನೊಂದು ನಾವು ನೋಡ್ತೇವೆ, ಪರಿಶುದ್ಧಾತ್ಮನು ಅಥವಾ ಯೇಸು ಕ್ರಿಸ್ತನ ಆತನ ಮೇಲೆ ಕೆತ್ತಲ್ಪಟ್ಟಿದ್ದ ಉದ್ದೇಶ ಏನಂದ್ರೆ, ನಿಮ್ಮ ಮೇಲೆ ಪರಿಶುದ್ಧಾತ್ಮ ಬರ್ತದೆ ಮತ್ತು ನೀವೇನ್ ಮಾಡ್ತೀರಿ, ಸಾಕ್ಷಿ. ಯಾವಾಗ ಪರಿಶುದ್ಧಾತ್ಮ ಬರ್ತದೆ ಎಂಬುದಾಗಿ ಹೇಳುವಾಗ ನೀವೇನಂದ್ರೆ ಸಾಕ್ಷಿ, ಅನ್ಯ ಜನರ ಮುಂದೆ ನೀವು ಸಾಕ್ಷಿ ಉಳ್ಳತ. ಅದಕ್ಕೆ 8ನೇ ವಚನ ನೋಡ್ತೇವೆ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಲೋಕದ ಕಟ್ಟ ಕಡೆಯವರ ಸಾಕ್ಷಿಗಳು. When the Holy Spirit comes upon you, you will be witnessing in Jerusalem, Judea, Samaria, end of the earth. That is the promising to Jesus Christ to witness. ನನ್ನ ಕರ್ತವ್ಯ, ನಿಮ್ಮ ಕರ್ತವ್ಯ ಕ್ರಿಸ್ತನಿಗೋಸ್ಕರ ಸಾಕ್ಷಿ ಉಳ್ಳವರ. ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಸಹ ಅನೇಕರು ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಆದ್ರೆ ವಿಶ್ವಾಸ ಕಳೆದುಕೊಳ್ಳಲಿ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಆ ಪರಿಶುದ್ಧಾತ್ಮ ನಿಮ್ಮ ಸಾಕ್ಷಿಗೋಸ್ಕರ ಇಟ್ಟಿದ್ದಾನೆ. The God has given you the life to witness for Lord Jesus Christ. The life he has given, the breath he has given to us, like to glorify God, to witness God. Don't forget God's blessing, my brothers and sisters. ಆತನ ಸಾಕ್ಷಿಗೋಸ್ಕರ ನಿನ್ನನ್ನು ನಾನು ಇಟ್ಟಿದ್ದೇನೆ ಎಂಬುದಾಗಿ ನಾವು ನೋಡುವಂತವರಾಗಿದೆ ಪ್ರಿಯರೇ. ಅದಕ್ಕೇನಂದ್ರೆ ನಾವು ಸಾಕ್ಷಿ ಕೊಡುವವರಾಗಿರೋಣ. ಅದಕ್ಕೇನಂದ್ರೆ ಮತ್ತೊಂದು ಸಾಲಿ ನಾನು ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ ಓದುತ್ತೇನೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದ್ರೆ ಪರಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದ್ರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಲ್ಲಿ ನೀವು ಗೋಳಾಡ್ತೀರಿ, ಕಷ್ಟಪಡ್ತೀರಿ, ದುಃಖ ಪಡ್ತೀರಿ, ಆದ್ರೆ ದುಃಖವೆಲ್ಲ ಹೋಗಿ ಸಂತೋಷ ಬರ್ತದೆ. ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ದುಃಖ ಪಡಬಹುದೇನೆಂದ್ರೆ ಕಾಯಿಲೆಯಿಂದ, ಕಷ್ಟದಿಂದ, ಆದ್ರೆ ದೇವರು ನಿಮಗೆ ಸಂತೋಷ ಕೊಡುವಾತನಾಗಿದ್ದಾನೆ ಎಂಬುದಾಗಿ ನಾವು ವಾಗ್ದಾನ ಮಾಡಿದ್ದಾನೆ. The word of God are promising for us, like John Gospel chapter 20 verse 10, and we need to witness. And also 20 verse it says 16:20, the truly I say to you, you will be weep and lament, but the world will rejoice. It will be sorrowful, but your sorrow will turn into joy. Your sorrows will turn into joy. That Jesus Christ will make our sorrows into joy. He will wipe away our tears. He will remove all our difficulties and give us joy. ಆತರ ಏನ್ ಮಾಡ್ತಾನೆ, ನಮಗೆ ಸಂತೋಷವನ್ನು ಕೊಡುವಾತನಾಗಿದ್ದಾನೆ. ಆದ್ರೆ ನಾವು ಆ ಸಂತೋಷ ಪಡೆದುಕೊಳ್ಳುವಾಗ ನಾವು ಸಾಕ್ಷಿ ಉಳ್ಳವರಾಗಿರೋಣ ಅನ್ನೋದಾಗಿ ಮಾಡ್ತೀವಿ. 5ನೇ ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. The ascension of Jesus Christ speaks of blessing, praise and worship and joy. ಯೇಸು ಸ್ವಾಮಿ ಅವನ ದಿವ್ಯಾರಣವಾಗಿರುವಂತದ್ದು ಉದ್ದೇಶ ನೋಡುವಾಗ ಆತ ನಮಗೆ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ವರ್ಷಿಪ್ ಮಾಡಬೇಕು ಮತ್ತು ಸಂತೋಷ ಪಡಬೇಕೆಂಬುದಾಗಿ. ಅದಕ್ಕೇನಂದ್ರೆ ನಾನು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 50-53 ನಾನು ಓದುತ್ತೇನೆ. Luke Gospel chapter 24 verse 50 onwards to 53. The last verse of Jesus, Luke is recorded. And then he led them to out of far of Bethany, and lifting them his hands, he blessed them. While he blessed them, he departed from and was carrying into heaven. And they worshipped him and returned to Jerusalem with a great joy. And they were continually in the temple, the blessing God.
ಇಲ್ಲಿ ನಾವು ನೋಡುವಾಗ ಅಂದ್ರೆ 24ನೇ ಅಧ್ಯಾಯ 50ನೇ ವಚನದಲ್ಲಿ ನೋಡ್ತೇವೆ ಅಂದ್ರೆ ಆತನ ಮೇಲೆ ಎತ್ತಲ್ಪಡ್ತಾನೆ. ಎತ್ತಲ್ಪಡುವಂತ ಸಮಯದಲ್ಲಿ ಏನಂದ್ರೆ ಆಶೀರ್ವಾದ ಹೊಂದುತ್ತಾರೆ ಮತ್ತು ಅವ್ರು ಏನಂದ್ರೆ ಸಂತೋಷವಾಗ್ತದೆ. ಆಶೀರ್ವದಿಸಿರುವಾಗ ಅವರು ಆತನನ್ನು ಬಿಟ್ಟು ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಯಾವಾಗ್ಲೂ ದೇವಾಲಯದಲ್ಲಿ ಕೊಂಡಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುತ್ತಾ ಇದ್ದರು ಎಂಬುದಾಗಿ ನೋಡ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರನ್ನು ಕೊಂಡಾಡುವಂಥದ್ದು ಯಾವಾಗಲೂ ಅವರು ದೇವರನ್ನು ಕೊಂಡಾಡುತ್ತಾ ಇದ್ರು. ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ಯೇಸು ಕ್ರಿಸ್ತನ ಮೇಲೆ ಕೆತ್ತಂತ ಸಮಯದಲ್ಲಿ ಸಹ ಏನಂದ್ರೆ ಅವ್ರು ದೇವರನ್ನು ಸ್ತುತಿಸಿ ಕೊಂಡಾಡುತ್ತಾ ಇದ್ರು. The same way we need to praise God, we need to worship God, and we need to always joy. Be rejoice in the Lord, I will say rejoice ಎಂಬುದಾಗಿ ನಾವು ನೋಡುತ್ತೇವೆ ಫಿಲಿಪಿಯನ್ 4:4 ಅದಕ್ಕೇನೆಂದ್ರೆ ನಾವು ಸಂತೋಷ ಪಡುವವರಾಗಿರೋಣ. ಆ ಒಂದು ಬ್ಲೆಸ್ಸಿಂಗ್ ಅನ್ನು ನಾವು ನೋಡುವಂತ ಸಮಯದಲ್ಲಿ ಏನಂದ್ರೆ ಆ ಒಂದು ಬ್ಲೆಸ್ಸಿಂಗ್ ನಿಮಗೂ ಕೊಡುವಾತನಾಗಿದ್ದಾನೆ. ಅಂದು ಆ ಶಿಷ್ಯರು ಅವರ ಆಶೀರ್ವಾದವನ್ನು ಹೊಂದಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಅದೇ ತರ ನೀವು ಸಹ ಆಶೀರ್ವಾದವನ್ನು ಹೊಂದುತ್ತೀರಿ. ಆ ಒಂದು ನಾವು ದೇವರು ಏನಂದ್ರೆ ನಮಗೆ ಆಶೀರ್ವಾದ ನೀಡುವಾತನಾಗಿದ್ದಾನೆ. ನಂಬರ್ಸ್ ಅಲ್ಲಿ ನಾವು ನೋಡ್ತೇವೆ, ನಂಬರ್ಸ್ ಚಾಪ್ಟರ್ 6 ವರ್ಸ್ 24 to 26 ಅಲ್ಲಿ ಅರಣ್ಯಕಾಂಡ 6ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿ ಸಹ ಏನಂದ್ರೆ ಆತನ ಆಶೀರ್ವಾದಗಳನ್ನು ನಾವು ನೋಡುತ್ತೇವೆ. ಇಸ್ರಾಯೇಲಿಗೆ ಕೊಟ್ಟಂತ ಆಶೀರ್ವಾದಗಳು ನಿಮಗೂ ದಯಪಾಲಿಸಿ ಕೊಡುವಾತನಾಗಿದ್ದಾನೆ. ನಾವು ಕರ್ತನ ಈ ಒಂದು ವಿಷಯದಲ್ಲಿ ನಾವು ನೋಡಿದೇವೆಂದ್ರೆ ಯೇಸು ಕ್ರಿಸ್ತನ ದಿವ್ಯಾರೋಹಣವಾದನು ಆಗಿರುವಂತ ಉದ್ದೇಶ ಏನೆಂದರೆ ಅದನ್ನು ದ ಸ್ಕ್ರಿಪ್ಚರ್ ಫುಲ್ಫಿಲ್ ಮಾಡಿದನು. ಆ ಒಂದು ವಾಕ್ಯವನ್ನು ಆತನ ಹೇಳಿದ ಮಾತನ್ನು ಆತನ ನೆರವೇರಿಸಿದನೆಂಬುದಾಗಿ ನೋಡ್ತೇವೆ. ಆತನ ಇನ್ನೊಂದು ನೋಡ್ತೇವೆ ಅಂದ್ರೆ ಆತನ ದಿವ್ಯಾರೋಹಣವಾಗಿದ್ದು ನಿಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಕೂತು ಬೇಡ್ತಾ ಇರುವಂತದನ್ನು ನೋಡ್ತೇವೆ. 3ನೇದನ್ನು ನಾವು ನೋಡ್ತೇವೆ, ಆತನ ಏನಂದ್ರೆ ಪರಿಶುದ್ಧಾತ್ಮನನ್ನು ಕಳಿಸಿಕೊಡುವುದಕ್ಕಾಗಿ ಆತನ ದಿವ್ಯಾರೋಹಣವಾದನ್ನು ತಿಳುತ್ತೇವೆ. 4ನೇ ವಿಷಯ ನೋಡ್ತೇವೆ ಅಂದ್ರೆ ನಾವು ಸಾಕ್ಷಿ ಕೊಡುವುದಕ್ಕೋಸ್ಕರ ಅಂದ್ರೆ ನೋಡ್ತೇವೆ. 5ನೇ ವಿಷಯ ನೋಡುವಾಗ ಆತನ ಬ್ಲೆಸ್ಸಿಂಗ್ ಅನ್ನು ಕೊಡುವುದಕ್ಕಾಗಿ worship ಅಥವಾ ಬ್ಲೆಸ್ಸಿಂಗ್ ನಮಗೆ ದಯಪಾಲಿಸಿದನೆಂಬುದನ್ನು. The same way the ascension of Jesus Christ after resurrection is 40 days, like he ascended to the heaven, seated at the right hand of God, we say that he fulfilled all the scriptures about his ascension, and he is interceding for us. He is sitting at the right hand of God. The third thing, like he is coming again, and also he sent the Holy Spirit. Unless I go, the Holy Spirit will not come, he said. The fourth one is that we need to witness, like the God has given us the life to witness and glorify. Wherever we are there, we need to witness. And the fifth one is ascension, is to blessing, like the God may bless you. How the disciples that day, Lord, were blessed and they rejoiced, and they were always like in the presence of the Lord, worshiping the Lord. The same way we will also continue to worship the Lord wherever maybe we are not able to come to as a church, like but in the home or wherever we are there, we need to worship God and praise God. ಆ ರೀತಿ ಆಗುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ನೀಡಲಿ, ನಡೆಸಲೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಹೇಗೆ ಆ ಒಂದು ಸೇವೆರದ ಒಂದು ದಿವ್ಯಾರೋಹಣಕ್ಕೆ ನಾವು ರೆಸ್ಪಾಂಡ್ ಮಾಡುವಂತವರಾಗಿದ್ದೇವೆ. ಅದೇ ತರ ನಮ್ಮ ಜೀವಿತಗಳನ್ನೆಂದ್ರೆ ಈಸ್ ಎ ವಂಡರ್ಫುಲ್ ಗಾಡ್ ಅಂಡ್ he has blessed that day and today also he is going to bless. I am going to bless you ಎಂಬುದಾಗಿ, ಆ ರೀತಿ ದೇವರು ನಿಮ್ಮನ್ನು ಆಶೀರ್ವಾದ ನೀಡಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವಾಮಿ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ದಿವ್ಯಾರೋಹಣವನ್ನು ಕರ್ತನೆ ನಾವು ನೆನಪು ಮಾಡಿಕೊಳ್ಳುತ್ತೇವೆ. 40 ದಿನ ಆದ ನಂತರ ಪುನರುತ್ಥಾನವಾಗಿ 40 ದಿನ ಆದ ಮೇಲೆ ನೀನು ಪರಲೋಕಕ್ಕೆ ಹೇರಿ ಹೋದೆ ಎಂಬುದಾಗಿ, ಆ ಒಂದು ಏರಿ ಹೋಗಿ ಕರ್ತ ನಮಗೆ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟೆ, ನಮ್ಮನ್ನು ಆಶೀರ್ವಾದ ನೀಡಿದೆ. ನಾವು ಸಾಕ್ಷಿ ಉಳ್ಳವರಾಗುವುದಕ್ಕೋಸ್ಕರ ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಇದೇ ಕರ್ತ ನೀನು ಅಂದು ಶಿಷ್ಯರನ್ನು ಆಶೀರ್ವದಿಸಿದ ಹಾಗೆ ಇಂದು ನನ್ನನ್ನು, ನಮ್ಮನ್ನು, ನಮ್ಮ ಸಭಿಕರನ್ನು ಆಶೀರ್ವದಿಸು. ನಿನ್ನ ಸೇವಕರಾದ ನಾನು ನಮ್ಮ ಸಭಿಕರನ್ನು ಕರ್ತ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಅಥವಾ ಈ ಒಂದು ಝೂಮ್ ಆಪ್ ಅನ್ನು ನೋಡುವಂತ ಪ್ರತಿಯೊಂದೊಂದು ಕುಟುಂಬಗಳನ್ನು ಆಶೀರ್ವಾದ ನೀಡು ಸ್ವಾಮಿ. ಪರಿಶುದ್ಧಾತ್ಮ ಅವರಲ್ಲಿ ಇಳಿದು ಬಂದು ಕರ್ತನೆ ಅವರನ್ನು ಆಶೀರ್ವದಿಸು. ಮತ್ತು ನೀನ್ ನಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಬೇಡುತ್ತಾ ಇದ್ದೆ ಅಂತ ಒಂದು ಭರವಸೆಯಿಂದ ಕರ್ತನೆ ನಮ್ಮ ಸಭಿಕರನ್ನು ಮತ್ತು ಈ ಒಂದು ಝೂಮ್ ಆಪ್ ಅನ್ನು ನೋಡುವಂತ ಪ್ರತಿಯೊಬ್ಬರು ನಿನ್ನ ಕೈಲಿಡುತ್ತಾ ಬೇಡಿರುವಂತ ವಿಜ್ಞಾಪನೆ ಬೆಳೆದ್ಬಿಟ್ಟಿರುವಂತ ಸರ್ವ ಆಶೀರ್ವಾದಗಳು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.
ಕೊನೆಯದಾಗಿ ನಾವು ಒಂದು ಗೀತ ಹಾಡಿಕೊಳ್ಳುವಾಗ ನಾವು ದೇವರಿಗೋಸ್ಕರ ಕಾಣಿಕೆ ತೆಗೆಯಲಾಗುವುದು. In the closing, when we sing a hymn, that time we will offer our offering to the Lord. We will keep it aside, and when time comes, like we can hand over that money to the church. ಕ್ಲೋಸಿಂಗ್ ಪ್ರೇಯರ್ ಮಾಡೋಣ. ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ಸನ್ನಿಧಾನದಲ್ಲಿ ಬಂದು ನಮ್ಮ ಕಾಣಿಕೆಗಳನ್ನು ನಿನಗೆ ಸಮರ್ಪಿಸಿದ್ದೇವೆ. ನಮ್ಮ ಕಾಣಿಕೆಗಳನ್ನು ನಿನ್ನ ಆಶೀರ್ವಾದ ನೀಡು ಸ್ವಾಮಿ. ಹಾಗೆ ನಾವು ಒಂದು ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಿ. ಕರ್ತನ ಆರಾಧನೆಯಲ್ಲಿ ಭಾಗ ತೆಗೆದುಕೊಳ್ಳುವಂತ ಕುಟುಂಬಗಳನ್ನು, ಮಕ್ಕಳನ್ನು ಕರ್ತನ ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಇಲ್ಲಿಂದ ಆಶೀರ್ವದಿಸಿ ಕಳಿಸಿಕೊ. ನಿನ್ನ ಒಂದು ಸೇವೆಗಾಗಿ ಒಂದು ಕಾಣಿಕೆ ಕರ್ತನ 30, 60, 100 ಫಲಪಡಿಸಲಿಕ್ಕೆ ಆಗುವಂತ ಆಶೀರ್ವದಿಸಿ ನಮ್ಮನ್ನು ಇಲ್ಲಿಂದ ಆಶೀರ್ವದಿಸಿ ಕಳಿಸಿಕೊಡಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾಕಾಲ ನೆಲೆಯಾಗಿರಲಿ. ಆಮೆನ್. 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 Amen. Peace be with you. Peace be going to. Amen. God bless you. You can stay few seconds or 2-3 minutes.